ಸುಕುಮಲ್ ಮುನಿಯ ಕತೆ. ಶ್ರೀ ಋಷಭನಾಥರಿಂದ ಮಹಾವೀರರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ರತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾಗುರು ಉಪದೇಶ ರತ್ನಾಕರ ಅರ್ಹದ್ ಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಈಗ ನೋಡಿ, ಈಗ ಸುಕುಮಲ್ ಮಹಾಮುನಿಯ ಕಥೆಯನ್ನು ಹೇಳಲಾಗ್ತದೆ. ಸುಕೌಶಲ್ ಅಲ್ಲ, ಸುಕುಮಲ್. ನೋಡಿ, 2 ಜನ ಮುನಿಗಳಿದ್ದಾರೆ. 2 ಜನರದ್ದು ಕತೆ ಬೇರೆ ಬೇರೆ ಬರ್ತದೆ. ಒಬ್ಬ ಸುಕೌಶಲು, ಇನ್ನೊಬ್ಬರು ಸುಕುಮಲ್. ಆದರೆ ಇಲ್ಲಿ ಯಾರ್ದು ಕತೆ ನಡೀತದೆ? ಈಗ ಸುಕುಮಲ್. ಹಾಂ, ಇದನ್ನು ನೆನ್ಪಿಟ್ಕೊಡ್ರಿ, ಎಲ್ಲೂ ಮಿಸ್ ಮಾಡ್ಕೋಬೇಡ್ರಿ. ಸುಕೌಶಲ್ ಅನ್ಬೇಡ್ರಿ, ಸುಕುಮಲ್. ಹಾಂ, ಇದನ್ನು ಪದೇ ಪದೇ ನೆನ್ಪಿಟ್ಕೊಡ್ರಿ. ಸುಕುಮಲ್ ಮುನಿ ಮಹಾರಾಜರ ಕತೆ ನಡೀತಾ ಇದೆ ನೋಡ್ರಿ, ಕೇಳೋಣ. ಬಂಧುಗಳೇ, ಆ ಸಮಯದಲ್ಲಿ ಕೌಸುಂಬಿಯ ರಾಜ ಇದ್ದ ಅತಿಬಲ್. ಆ ಸಮಯದಲ್ಲಿ ನಡೆದಂಥ ಕಥೆ ಇದೆ. ಅಲ್ಲಿ ಒಬ್ಬ ಪುರೋಹಿತ ಇರ್ತಿದ್ದ ಸೋಮಶರ್ಮ. ಅವನ ಹೆಂಡತಿಯ ಹೆಸರಿತ್ತು ಕಾಶ್ಯಪಿ. ಇವರಿಗೆ 2 ಜನ ಮಕ್ಕಳಿದ್ರು. ಒಬ್ಬ ಅಗ್ನಿಭೂತಿ, ಇನ್ನೊಬ್ಬ ವಾಯುಭೂತಿ. ತಂದೆ ತಾಯಿಯ ಭಾಳ ವಾತ್ಸಲ್ಯದಿಂದ ಬೆಳೆದಂಥ ಈ ಮಕ್ಕಳು ಯಾವುದೇ ರೀತಿ ವಿದ್ಯೆಯನ್ನು ಕಲ್ತಿಲ್ಲ. ಹೀಗೆ ದಿನಗಳನ್ನು ಕಳೆದುಬಿಟ್ರು. ಆದರೆ ಅವಾಗ ಆ ಸೋಮಶರ್ಮ ಅಂದರೆ ಅಪ್ಪ ಸತ್ತೋಗ್ಬಿಟ್ಟ ಆ ಸಮಯದಲ್ಲಿ. ಆದರೆ ಅವಾಗ ಅತಿಬಲ ಇವರನ್ನು ನೋಡ್ದ ರಾಜ. ಇವರನ್ನು ಪುರೋಹಿತನ ಪದದಲ್ಲಿ ಇವರನ್ನು ನಿಯೋಜನೆ ಮಾಡಬೇಕಲ್ಲ ಮಕ್ಕಳನ್ನು, ಯಾರನ್ನ? ಅಗ್ನಿಭೂತಿ ಮತ್ತು ವಾಯುಭೂತಿಯನ್ನು. ಆದರೆ ಇವರಿಗೆ ಮೂರ್ಖರಿದ್ದಾರೆ, ಒಂದು ಅಕ್ಷರ ಕೂಡ ಬರೋದಿಲ್ಲ ಇವರಿಗೆ ಅಂತ ಹೇಳಿ ಅವನು ಆ ಸ್ಥಾನದಲ್ಲಿ ಬೇರೆಯನ್ನು ನಿಯೋಜನೆ ಮಾಡಿಬಿಟ್ಟ. ಇವರಿಗೆ ಆವಾಗ ಸ್ವಲ್ಪ ಬುದ್ಧಿ ಬಂತು ಮಕ್ಕಳಿಗೆ. ಅರೆ ಇಷ್ಟು ದಿವಸವನ್ನು ನಾವೆಲ್ಲ ವ್ಯರ್ಥವಾಗಿ ಕಳೆದು ಬಿಟ್ಟು ಏನೂ ಲಾಭ ಆಗಿಲ್ಲ ನಮಗೆ ಅಂತ ಹೇಳಿ ನಾವೇನಾದ್ರು ಕಲಿಬೇಕು ಅಂತ ಹೇಳಿ ಈ 2 ಜನ ಮಕ್ಕಳು ಭಾಳ ದೂರ ಹೋದರು. ಎಲ್ಲಿಗೆ? ಅವರ ಒಬ್ಬ ಮಾವ ಇದ್ದ, ಎಲ್ಲಿ? ರಾಜಗೃಹದಲ್ಲಿದ್ದ. ಅವನ ಹೆಸರಿತ್ತು ಸೂರ್ಯಮಿತ್ರ ಅಂತ ಹೇಳಿ. ನೋಡಿ, ಭಾಳ ಮಹತ್ವಪೂರ್ಣ ಕಥೆನ ಎಲ್ಲ ಎಲ್ಲೂ ಮರಿಬೇಡಿ. ಒಂದೊಂದೇ ಅಕ್ಷರಗಳ ಹೆಸರುಗಳನ್ನ ನೆನಪು ಮಾಡ್ತಾ ಹೋಗ್ರಿ. ಭಾರಿ ಮಹತ್ವಪೂರ್ಣ ವಿಷಯ ಇದೆ. ರಾಜಗೃಹ ನಗರದಲ್ಲಿ ಯಾರಿದ್ದ? ಮಾವ ಇದ್ದ. ಮಾವನ ಹೆಸರಿತ್ತು ಸೂರ್ಯಮಿತ್ರ. ಆ ಸೂರ್ಯನ ಮಿತ್ರನ ಹತ್ರ ನಾವು ವಿದ್ಯೆ ಕಲಿಬೇಕು ಅಂತ ಹೋದ್ರು 2 ಜನ ಮಕ್ಕಳು. ಯಾರ್ಯಾರು ಹೋದ್ರು? ಅಗ್ನಿಭೂತಿ ಮತ್ತೆ ವಾಯುಭೂತಿ. ಅಗ್ನಿಭೂತಿ ವಾಯುಭೂತಿ ಅಲ್ಲಿ ಹೋದರು. ಹೋಗಿ ಹೇಳಿ ಎಲ್ಲ ಸೂರ್ಯಮಿತ್ರನಿಗೆಲ್ಲ ಹೋಗಿ ಹೇಳಿದ್ರು, ಹೀಗೀಗಾಯಿತು ನಮಗೆ ಅಂತ ಹೇಳಿ. ಸೂರ್ಯಮಿತ್ರ ಪಾಪ ಕರುಣೆಯಿಂದ ಈ 2 ಜನ ಮಕ್ಕಳಿಗೆ ವಿದ್ಯೆ ಕಲಿಸೋದಕ್ಕೆ ಪ್ರಾರಂಭ ಮಾಡ್ದ. ಸಾಕಷ್ಟು ವರ್ಷಗಳ ನಂತರ ಈ 2 ಜನ ಮಕ್ಕಳು ವಿದ್ಯೆಯನ್ನು ಕಲಿತು ಭಾಳ ಪಂಡಿತರು, ವಿದ್ವಾನ್ಗಳಾದರು. ನೋಡ್ರಿ, ಭಾಳ ವಿದ್ವಾನ್ಗಳಾದರು. ಯಾಕೆ? ಶ್ರದ್ಧೆಯಿಂದ ವಿದ್ಯೆ ಕಲಿತ್ರೆ ವಿದ್ಯೆ ಬರ್ತದೆ. ಆ ವಿದ್ಯೆಯಲ್ಲಿ ಪಾರಂಗತರಾಗಿ ಇವರು ವಾಪಸ್ ಬಂದರು. ಎಲ್ಲಿಗೆ? ಕೌಸುಂಬಿಗೆ ಬಂದು ರಾಜ ಅತಿಬಲ ಇದ್ನಲ್ಲ, ರಾಜ ಅತಿಬಲನಿಗೆ ತಮ್ಮ ವಿದ್ಯೆಯ ಕೌಶಲ್ಯವನ್ನು ತೋರಿಸಿದ್ರು 2 ಜನ ಮಕ್ಕಳು. ಯಾರು? ಅಗ್ನಿಭೂತಿ, ವಾಯುಭೂತಿ. ಆವಾಗ ರಾಜನಿಗೆ ಬಹಳ ಸಂತೋಷ ಆಗಿ ರಾಜ ಅವರನ್ನು ತಕ್ಕ ಪರಿಸ್ಥಿತಿಗೆ ಅವರಿಗೆ ತಕ್ಕದಾದಂಥ ಅವರ ಪದವಿಯನ್ನು ಕೊಟ್ಟು ಅವ್ರನ್ನ ನಿಯೋಜನೆ ಮಾಡಿಬಿಟ್ಟ ರಾಜ. ಹೀಗೆ ದಿನಗಳು ನಡೀತಾ ಇದ್ದು. ಅಷ್ಟೊತ್ತಿಗೆ ಮಧ್ಯದಲ್ಲೊಂದು ಘಟನೆ ಆಯ್ತು, ಕೇಳಿ. ಈ ವಿದ್ಯೆ ಕಲಿಸಿದಂಥ ಗುರು ಇದ್ದಾರಲ್ಲ, ಯಾರು? ಸೂರ್ಯಮಿತ್ರ. ಅಗ್ನಿಭೂತಿ ವಾಯುಭೂತಿಗೆ ವಿದ್ಯೆ ಕಲಿಸಿದಂಥ ಗುರು ಯಾರು ಅಂದರೆ ಇವರ ಮಾವನೇ ಸೂರ್ಯಮಿತ್ರ. ಒಂದು ದಿವಸ ಏನಾಯಿತು ಅಂದರೆ, ಅವ್ರು ಬ್ರಾಹ್ಮಣ ವಂಶದವರಿದ್ರಲ್ಲ, ಅವ್ರ ಹತ್ರ ಒಂದು ರತ್ನಜಡಿತವಾದ ಒಂದು ಇದಿತ್ತು. ಯಾವುದು? ಈ ಉಂಗುರ ಅಂತಿರಲ್ಲ, ಉಂಗುರ ಬೆರಳಿಗೆ ಹಾಕ್ತಾರಲ್ಲ ಉಂಗುರ, ಅದು ಬಹಳ ಮೌಲ್ಯವಾದಿತ್ತು, ರತ್ನಜಡಿತವಾದಿತ್ತು. ಅದು ರಾಜನ ಮುದ್ರೆ ಉಂಗುರ ಥರ ಇತ್ತು. ಅವನ ಮುದ್ರೆ ಉಂಗುರ ಇತ್ತು. ಯಾರ್ದದು? ಸೂರ್ಯಮಿತ್ರಂದು. ಸೂರ್ಯಮಿತ್ರ ಸಂಜೆ ಸಮಯದಲ್ಲಿ ಒಂದ್ಸಲ ಇದು ಕೊಳದ ಹತ್ರ ಹೋಗಿ ಸಂಧ್ಯಾವಂದನೆ ಮಾಡ್ತಾ ಇದ್ದ. ಸಂಧ್ಯಾವಂದನೆ ಮಾಡ್ತಿರ್ಬೇಕಿದ್ರೆ ಅದು ಜಾರಿ ಕೆಳಗಡೆ ಬಿದ್ದು ಬಿಡ್ತು. ಯಾವುದು? ಆ ಮುದ್ರೆಯ ಉಂಗುರ ಬಿದ್ದು ಬಿಡ್ತು. ಆವಾಗ ಸೂರ್ಯ ಅಸ್ತ ಆಗುವಂಥ ಸಮಯ ಇತ್ತು. ಕಮಲಗಳೆಲ್ಲ ಮುಚ್ಕೊಂಡ್ಬಿಟ್ಟು ಮನೆಗೆ ಬಂದು ನೋಡ್ತಾನೆ, ರಾಜನ ಮುದ್ರೆ ಉಂಗುರವಾದ ಆ ಉಂಗುರ ಇಲ್ಲ. ಯಾರ್ದ? ಸೂರ್ಯಮಿತ್ರ ಅಂತ. ಸೂರ್ಯಮಿತ್ರ ಅವಾಗ ಭಾಳ ಅಂಜಿಬಿಟ್ಟ, ಅಂದರೆ ಹೆದರಿ ಈಗ ನಾಳೆ ನಾನು ರಾಜನ ಆಸ್ಥಾನಕ್ಕೆ ಹೋದರೆ ರಾಜ ಈಗ ನನ್ನ ಉಂಗುರ ಕೇಳ್ತಾನೆ, ನಾನು ಎಲ್ಲಿಂದ ಕೊಡಲಿ ಅಂತ ಭಾಳ ಗಾಬರಿ ಆದ.
ಅವಾಗ ಗಾಬರಿಯಾಗಿ ಆ ಕಡೆ ಈ ಕಡೆ ಎಲ್ಲ ಓಡಾಡೋದಕ್ಕೆ ಶುರು ಮಾಡ್ದ. ಅವಾಗ ಅವನಿಗೆ ಯಾರೋ ಒಂದು ಸಲಹೆ ಕೊಟ್ಟರು. ಅಲ್ಲಿ ದೊಡ್ಡ ಮಹಾಜ್ಞಾನಿ ಒಬ್ಬರು ದಿಗಂಬರ ಮುನಿರಾಜರಿದ್ದಾರೆ, ಅವರಿಗೆ ಅವಧಿ ಜ್ಞಾನ ಇದೆ. ಅವ್ರ ಹತ್ರ ನೀನು ಏನಾರು ಹೋಗಿ ಕೇಳು ಸೂರ್ಯಮಿತ್ರ, ನಿನಗೆ ಅವ್ರು ಏನಾರ ಉಪಾಯ ಹೇಳ್ಬೋದು ಅಂತ ಯಾರೋ ಗೊತ್ತಿದ್ದವ್ರು ಹೇಳಿದ್ರು. ಆ ಸಮಯದಲ್ಲಿ ಈ ಸೂರ್ಯಮಿತ್ರ ಆ ಅವಧಿಜ್ಞಾನ ಮುನಿ ಮಹಾರಾಜರನ್ನು ಹುಡ್ಕೊಂಡು ಹೋದ. ಆ ಅವಧಿಜ್ಞಾನಿ ಮುನಿ ಮಹಾರಾಜರ ಹೆಸರಿತ್ತು ಸುಧರ್ಮಾಚಾರ್ಯ. ಸುಧರ್ಮಾಚಾರ್ಯ ಇದ್ರು ಅವರು. ಅವ್ರ ಕಡೆಗೆ ಹೋದ ನೋಡ್ರಿ. ಹೋಗಿ ನಮಸ್ಕಾರ ಮಾಡಿ ಕೇಳ್ದ, ಹೇ ಮುನಿರಾಜ್, ನಂದು ಹಿಂಗೆ ಒಂದು ಉಗ್ರ ಕಳೆದು ಹೋಗಿದೆ, ಎಲ್ಲಿ ಹೋಗಿದೆ ನೀವು ಹೇಳ್ತೀರೇನಾ, ನನಗೆ ಯಾವಾಗ ಸಿಗುತ್ತೆ ಹೇಳ್ತೀರೇನಾ. ಅವ್ರಿಗೆ ಅವಧಿಜ್ಞಾನ ಇತ್ತು ಮಹಾಮುನಿಗೆ. ಅವರು ಅವಧಿಜ್ಞಾನದ ನಿಮಿತ್ತದಿಂದ ಎಲ್ಲ ನೋಡಿ ಹೇಳಿದ್ರು, ನೀನು ನಿನ್ನೆ ಅಲ್ಲಿ ಸೂರ್ಯನಿಗೆ ಅರ್ಗೆ ಏರಿಸೋದಕ್ಕೆ ಅಂತ ಹೋಗಿದ್ದೆ ಸಂಧ್ಯಾ ವಂದನೆಗೆ, ಆವಾಗ ಉಂಗುರ ಅಲ್ಲಿ ಬಿದ್ದಿದೆ. ನೀನು ನಾಳೆ ಹೋಗು, ಬೆಳಿಗ್ಗೆ ಆಗೊತ್ತಿಗೆ ನೀವು ಯಾವ ಜಾಗದಲ್ಲಿ ನೀನು ಹೋಗಿ ಅರ್ಗೆ ಏರಿಸಿದ್ದೀನಿ ನೋಡು, ಆ ಜಾಗದಲ್ಲಿ ಒಂದು ಕಮಲದ ಒಳಗಡೆ ಬಿದ್ದಿದೆ. ಆ ಕಮಲ ಈಗ ಮುಚ್ಚಿಕೊಂಡಿದೆ, ನಾಳೆ ಮತ್ತೆ ಸೂರ್ಯನ ಬೆಳಕಿಗೆ ಮತ್ತೆ ಅರಳಿಕೊಳ್ಳುತ್ತದೆ, ಅದರಲ್ಲಿ ನಿನ್ನ ಈ ಉಂಗುರ ಸಿಗುತ್ತದೆ ಅಂತ ಹೇಳಿದರು ಅವರು. ಯಾರು? ಆಚಾರ್ಯ ಸುಧರ್ಮ ಆಚಾರ್ಯವರು. ಅವ್ರಿಗೆ ಯಾಕೆ ಅವಧಿಜ್ಞಾನ ಇತ್ತು, ಹಾಗಾಗಿ ಹೇಳಿದರು ಅವರು. ಇವನು ಹಾಗೆ ಮಾಡಿದ. ಅಲ್ಲಿ ಹೋಗಿ ನೋಡ್ದ, ಇವನಿಗೆ ಆ ಉಂಗುರ ಸಿಕ್ತು. ಉಂಗುರ ಸಿಕ್ತು, ಭಾಳ ಪ್ರಸನ್ನನಾದ ಅವನು. ಆ ಉಂಗುರವನ್ನು ತಗೊಂಡೋಗಿ ಅವನು ರಾಜನಿಗೆ ಕೊಟ್ಬಿಟ್ಟ. ರಾಜ, ನನಗೆ ಇನ್ನೂ ನಿನ್ನ ಕೆಲಸ ಬೇಡ ಅಂತ ಕೊಟ್ಟ. ಯಾರು? ಸೂರ್ಯಮಿತ್ರ. ಕೊಟ್ಟು ಕಳೆದು ಹೋಗಿರೋ ವಿದ್ಯೆಯನ್ನು, ಅಂದರೆ ಕಳೆದು ಹೋಗಿರೋ ವಸ್ತುಗಳನ್ನು ಹುಡುಕುವಂಥ ವಿದ್ಯೆ. ಏನು ಕೇಳ್ರಿ? ಕಳೆದು ಹೋಗಿರುವ ವಸ್ತುವನ್ನು ಹುಡುಕುವಂಥ ವಿದ್ಯೆ, ಅದನ್ನು ಕಲಿಯೋದಕ್ಕೋಸ್ಕರ ಅವನು ಬಂದ. ಅವನಿಗೆ ಅವಧಿಜ್ಞಾನ ಅಂತಲೂ ಗೊತ್ತಿರಲಿಲ್ಲ. ಅದು ಯಾರಿಗೆ? ಸೂರ್ಯಮಿತ್ರನಿಗೆ. ಅವನೇನು ವಿಚಾರ ಮಾಡ್ದ, ನಾನು ಆ ವಿದ್ಯೆಯನ್ನು ಕಲಿಬೇಕು. ಯಾರು? ದಿಗಂಬರ ಮುನಿರಾಜರು ಕಲ್ತಿಯಾರಲ್ಲ ಆ ವಿದ್ಯೆ, ಕಳೆದು ಹೋಗಿರುವಂಥ ವಸ್ತುವನ್ನು ಹುಡುಕುವಂಥ ವಿದ್ಯೆ, ಅದನ್ನು ನಾನು ಕಲಿಬೇಕು ಅಂತ ಹೇಳಿ ಬಂದ ಸೂರ್ಯಮಿತ್ರ. ಅವನಿಗೇನು ದಿಗಂಬರ ಮುನಿ ಅಂದ್ರೆ ಏನು ಗೊತ್ತು, ತಪಸ್ವಿ ಅಂದ್ರೆ ಏನು ಗೊತ್ತು, ಅವನಿಗೆ ಸಿದ್ಧಾಂತ ಶಾಸ್ತ್ರಗಳು ಏನು ಗೊತ್ತಿಲ್ಲ ಅವನಿಗೆ. ಸುಮ್ಮನೆ ಇದರ ಲೋಭದ ಮೇಲೆ ಬಂದು ಮುನಿಗಳಿಗೆ ನಮಸ್ಕಾರ ಮಾಡಿ ಹೇಳ್ದ, ಹೇ ಮುನಿರಾಜ್, ನನಗೂ ಕೂಡ ಕಳೆದು ಹೋಗಿರೋ ವಸ್ತುವನ್ನು ಹುಡುಕುವಂಥ ವಿದ್ಯೆಯನ್ನು ಕೊಡ್ರಿ. ದಿಗಂಬರ ಮಹಾರಾಜರಿಗೆ ಗೊತ್ತಾಯಿತು ಇವನಿಗೆ ಯಾವುದೇ ರೀತಿ ಶಾಸ್ತ್ರದ ಜ್ಞಾನ ಇಲ್ಲ. ಅವ್ರು ಹೇಳಿದ್ರು, ಹಾಗಲ್ಲಪ್ಪ, ಅದು ಕಳೆದು ಹೋಗಿರೋ ವಸ್ತುಗಳನ್ನ ಹುಡುಕುವಂಥ ವಿದ್ಯೆ ಅಲ್ಲ, ಅದನ್ನು ಅವಧಿ ಜ್ಞಾನ ಅಂತಾರೆ. ಮತ್ತು ನನಗೆ ಅದನ್ನೇ ಕೊಡ್ರಿ ಅಂತ ಅಂದ. ಯಾರೋ? ಸೂರ್ಯಮಿತ್ರ. ಅದಕ್ಕೆ ಮಹಾರಾಜರಂದರು, ಮುನಿರಾಜಂದರು, ಅದು ಹಾಗಲ್ಲಪ್ಪ, ನನಗೇನು ಕೊಡೋದಕ್ಕೇನು ರಾಗದ್ವೇಷ ಇಲ್ಲ, ನಾನು ನಿಮ್ಗೆ ಕೊಡ್ಬೋದು, ಆದ್ರೆ ಹಂಗೆ ಕೊಡೋಕ್ಕೆ ಬರೋಂಥ ವಿದ್ಯೆ ಅಲ್ಲ ಅದು. ಆ ವಿದ್ಯೆನ ನೀನೇ ಸ್ವಯಂ ಪ್ರಾಪ್ತ ಮಾಡ್ಕೊಳ್ಳೋದೈತಿ, ಆದರೆ ದಿಗಂಬರ ಮುನಿ ಆಗದ ಹೊರತು ಆ ವಿದ್ಯೆ ಪ್ರಾಪ್ತ ಆಗಲ್ಲ ಅಂತ ಅಂದರು. ಯಾರು? ಮುನಿರಾಜರು. ಅವಾಗ ಇವನು ಆ ವಿದ್ಯೆಯ ಲೋಭಕ್ಕಾಗಿ ದಿಗಂಬರ ಮುನಿ ಆಗಿಬಿಟ್ಟ. ಯಾರ? ಸೂರ್ಯಮಿತ್ರ. ವಿದ್ಯೆಯ ಲೋಭಕ್ಕಾಗಿ ದಿಗಂಬರ ಮುನಿ ಆದ ನಂತರ ಗುರು ಮಹಾರಾಜರು ಅವನಿಗೆ ಸಿದ್ಧಾಂತ ಶಾಸ್ತ್ರ ಓದೋದಕ್ಕೆ ಶುರು ಮಾಡಿದ್ರು. ಜೈನಾಗಮ ಬಾ ಏನದು? ಆ ಜೈನಾಗಮದಲ್ಲಿ ಏನು ವಸ್ತುಗಳಿದ್ದಾವೆ, ಏನು ಜ್ಞಾನ, ಎಷ್ಟು ಜ್ಞಾನ, ಅದನ್ನು ಓದೋದಕ್ಕೆ ಶುರು ಮಾಡಿದ್ರು. ಓದೋದಕ್ಕೆ ಶುರು ಮಾಡ್ತಾ ಓದ್ತಾ ಸೂರ್ಯಮಿತ್ರ ದೊಡ್ಡ ವಿದ್ವಾನ ಆಗಿಬಿಟ್ಟ. ಬಂದಿರೋ ಉದ್ದೇಶ ಮಾಡ್ತಬಿಟ್ಟ. ಯಾಕೆ ಬಂದಿದ್ದ ಅವನು? ಕಳೆದಿರೋ ವಸ್ತುಗಳನ್ನು ಹುಡುಕುವಂಥ ವಿದ್ಯೆ ಕಲಿಯೋದಕ್ಕೆ ಬಂದಿದ್ದ. ಏನು ಕಳೆದಿರೋ ವಸ್ತು? ಹೀಗೆಲ್ಲ ಆಯಿತು, ಇಷ್ಟೆಲ್ಲ ಆಗಿ ಭಾಳ ದೊಡ್ಡ ವಿದ್ವಾನ್ ಆಗಿಬಿಟ್ಟ. ಭಾರೀ ದೊಡ್ಡ ವಿದ್ವಾನ್. ಯಾರೋ? ಸೂರ್ಯಮಿತ್ರ. ಜೈನ ಧರ್ಮದಲ್ಲಿ ಇಷ್ಟು ಕುಶಲ ಆದ ನಂತರ ಅವ್ರ ಗುರುಗಳು ಹೇಳಿದ್ರು, ಯಾಕೆ ಇವ್ರಿಗೆ ಈಗೇನಾಯಿತು, ಸೂರ್ಯಮಿತ್ರನಿಗೂ ಕೂಡ ಅವಧಿಜ್ಞಾನ ಆಗಿ ಹೋಯ್ತು ನೋಡ್ರಿ. ಆವಾಗ ಅವ್ರ ಗುರುಗಳು ಹೇಳಿದ್ರು, ನಿಮಗೆ ಈಗ ಕಳೆದು ಹೋಗಿರೋ ವಸ್ತುವನ್ನು ಹುಡ್ಕೋಂಥ ಸಾಮರ್ಥ್ಯ ಬಂದಿದೆ, ನೀವು ಹೋಗ್ರಿ. ಆವಾಗ ಅವರು ಪಶ್ಚಾತ್ತಾಪ ಮಾಡಿದರು ಗುರುಗಳ ಹತ್ರ. ಯಾವ ಕಳೆದು ಹೋಗಿರೋ ವಸ್ತು ಭಗವಾನ್, ಯಾವುದು ಹುಡ್ಕೋರು, ಯಾಕೆ ಹುಡ್ಕೋರು? ನಮ್ಮ ಆತ್ಮ ಅನಾದಿ ಕಾಲದಿಂದ ಕಳೆದು ಹೋಗೈತಿ, ಅದು ನಮಗೆ ಇವತ್ತು ಸಿಕ್ಕೈತೆ, ನೀವು ನಮಗೆ ಪ್ರಾಪ್ತ ಮಾಡಿ ಕೊಟ್ಟಿದ್ದೀರಾ. ಈ ಆತ್ಮನ ಹತ್ರನೇ ನಾನು ಇರ್ತೀನಿ, ನಾನು ಯಾರು ಕಳೆದಿರೋ ವಸ್ತು ನಾನು ಯಾಕೆ ಹುಡುಕ್ಲಿ ಅಂತ ಅವರು ಗುರು ಹತ್ರ ಕ್ಷಮೆ ಬೇಡಿದ್ರು. ಯಾರ? ಮಹಾಮುನಿ. ಈ ಯಾರ ಕತೆ ನಡೀತಿತ್ತು ನಿಮ್ಮ ನೆನಪೈತೇನ? ಸೂರ್ಯಮಿತ್ರದ. ಸೂರ್ಯಮಿತ್ರ ಏನು ಮಾಡ್ರು? ಕ್ಷಮೆ ಬೇಡಿ ಮತ್ತು ಅವರ ಗುರು ಹತ್ರ ಅವರು ಪರ್ಮಿಷನ್ ತಗೊಂಡ್ರು. ಅಂದರೆ ನಾನು ಒಬ್ಬನೇ ವಿಹಾರ ಮಾಡ್ತೀನಿ, ಅಷ್ಟು ಸಾಮರ್ಥ್ಯ ಇತ್ತು ಅವ್ರ ಕಡೆಗೆ. ಅವರು ಒಬ್ಬನೇ ವಿಹಾರ ಮಾಡೋದಕ್ಕೆ ಇದು ತಗೊಂಡ್ರು, ಅವ್ರಿಗೆ ಅನುಮತಿ ಸಿಕ್ತು. ಅಷ್ಟು ತಪಸ್ವಿ ಇದ್ರು ಅವರು. ಯಾರು? ಮಹಾಮುನಿ ಸೂರ್ಯಮಿತ್ರ ಮುನಿ ಆದರೂ ಮುನಿ ಅದು ಒಬ್ಬರೇ ವಿಹಾರ ಮಾಡ್ತಾ ಎಲ್ಲ ಕಡೆ ಈಗ ಧರ್ಮದ ಪ್ರಚಾರ ಮಾಡ್ತಾ ತಪಸ್ಸು ಮಾಡ್ತಾ ಹೋಗ್ತಿದ್ದಾರೆ ನೋಡ್ರಿ.
ಹೀಗೆ ಹೋಗ್ತಾ ಇರಬೇಕಿದ್ರೆ ಏನಾಯಿತು, ಇಲ್ಲೀಗ ಇನ್ನು ಮುಂದಿನ ಕಥೆ ಏನಾಯ್ತು ನೋಡ್ರಿ. ಮಹಾಮುನಿ ಸೂರ್ಯಮಿತ್ರ ಎಲ್ಲ ಕಡೆ ತಪಸ್ಸು ಮಾಡ್ತಾ 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 ಈಗ ಎಲ್ಲಿಗೆ ಬಂದರು? ಹಾಂ, ವಿಹಾರ ಮಾಡ್ತಾ ಬರ್ತಿದ್ದಾರೆ ನೋಡಿ, ಕೌಸುಂಬಿಗೆ ಬಂದರು ನೋಡ್ರಿ. ಕೌಸುಂಬಿಗೆ ಬಂದಾಗ ಅಲ್ಲಿ ಯಾರ್ಯಾರಿದ್ರು? ವಾಯುಭೂತಿ ಮತ್ತು ಅಗ್ನಿಭೂತಿ ವಾಯುಭೂತಿ ಇದ್ದರು, ಇಬ್ಬರು ಇದ್ದರು. ಅದರಲ್ಲಿ ಅಗ್ನಿಭೂತಿ ಇವರು ಮಹಾಮುನಿ ಬಂದರು, ಮೊದಲು ನಮಗೂ ವಿದ್ಯೆ ಕಲಿಸೋದ ಗುರು ಇದ್ದಾರೆ, ನಮ್ಮ ಮಾವ ಇದ್ದಾರೆ, ಹೀಗೆಲ್ಲ ಅಂತ ಭಾಳ ಭಕ್ತಿಯಿಂದ ಅವನು ಏನು ಮಾಡ್ದ, ಅವರಿಗೆ ನಮಸ್ಕಾರ ಮಾಡ್ದ, ಅವರಿಗೆ ಪ್ರದಕ್ಷಿಣೆ ಬಂದ, ಅವರನ್ನು ಪೂಜೆ ಮಾಡ್ದ, ಅವರಿಗೆ ದಾನ ಮಾಡ್ದ. ಯಾರು? ಅಗ್ನಿಭೂತಿ. ಆದರೆ ವಾಯುಭೂತಿ ಏನಿದ್ನಲ್ಲ ಅವನು ಇವ್ರ ಕಡೆ ನೋಡಿಯೂ ಇಲ್ಲ. ಆಶ್ಚರ್ಯ ಆಯಿತು ಅಣ್ಣನಿಗೆ, ಅಗ್ನಿಭೂತಿಗೆ. ಅರೆ, ನಮ್ಮ ಮಹಾ ಉಪಕಾರಿ, ನಮ್ಮ ಮಾವನೇ ಇದ್ದರು, ನಮಗಿಷ್ಟೆಲ್ಲ ವಿದ್ಯೆ ಕಲಿಸಿದ್ದಾರೆ, ಈಗ ದಿಗಂಬರ ಮುನಿಯಾಗಿ ಬಂದಿದ್ದಾರೆ, ಆದರೆ ನಮ್ಮ ತಮ್ಮ ವಾಯುಭೂತಿ ಹೀಗೆ ಯಾಕೆ ಮಾಡ್ತಿದ್ದಾನು? ಹೋಗಿ ಅಗ್ನಿಭೂತಿ ಹೇಳ್ದ ವಾಯುಭೂತಿಗೆ, ವಾಯುಭೂತಿ ನೋಡಪ್ಪ, ದಿಗಂಬರ ಮಹಾಮುನಿ ಬಂದಿದ್ದಾರೆ, ಅವರು ಬೇರೆ ಯಾರೋ ಅಲ್ಲ, ನಮಗೆಲ್ಲ ಕಲಿಸಿದ ಗುರು ಇದ್ದಾರೆ, ನಮ್ಮ ಕಲ್ಯಾಣಕಾರಕ ಇದ್ದಾರೆ, ನೀನು ಹೀಗೆ ಮಾಡೋದು ಒಳ್ಳೇದಲ್ಲಪ್ಪ, ಅವ್ರಿಗೆ ಹೋಗಿ ನೀನು ನಮಸ್ಕಾರ ಮಾಡಬೇಕು. ಅದಕ್ಕೆ ಅವನು ಸಿಕ್ಕಾಪಟ್ಟೆ ಮಾತಾಡಿಬಿಟ್ಟ. ಯಾರು? ವಾಯುಭೂತಿ. ನಗ್ನ ದಿಗಂಬರ ಆಗಿ ಅವನೇನು ಹುಚ್ಚಿಡ್ದಂಗಿದ್ದಾನೆ, ಅವನಿಗೆ ನಾವು ಹೋಗಿ ನಮಸ್ಕಾರ ಮಾಡಬೇಕೇನಾ? ನಗ್ನ ಆಗಿದ್ದಾನೆ ಅವನು, ಅವನಿಗೆ ನಾವು ನಮಸ್ಕಾರ ಮಾಡಬೇಕೇನಾ? ನಿನಗೆ ಬೇಕಾರೆ ನಿನಗೆ ಅಗತ್ಯ ಇದ್ರೆ ಬೇಕಾರೆ ನೀನು ಮಾಡ್ಕೋ, ನಾನೇನು ಮಾಡೋದಿಲ್ಲ, ಹಂಗೆ ಹಿಂಗಿತ್ತ ಭಾಳ ಬೈದ್ಬಿಟ್ಟ. ಭಾರಿ ಮುನಿಯ ನಿದ್ದೆ ಮಾಡಿಬಿಟ್ಟ. ಯಾರ? ಮಹಾ ಉಪಕಾರಿಯಾದ ಆ ಮುನಿಯ ನಿಂದೆಯನ್ನು ವಾಯುಭೂತಿ ಬಹಳ ನಿಂದೆ ಮಾಡಿದ. ಆ ನಿಂದೆಯನ್ನು ಕೇಳೋದಿಕ್ಕೆ ಆಗದೇನೆ ಈ ಅಣ್ಣ ಯಾರಿದ್ದ, ಅಗ್ನಿಭೂತಿ ಇದ್ನಲ್ಲ, ಆ ಅಗ್ನಿಭೂತಿಗೆ ವೈರಾಗಿ ಆಗೋಯ್ತು ಸಂಸಾರದಿಂದ. ನೋಡು, ಮಹಾ ಉಪಕಾರಿಯಾದ ಮುನಿಯನ್ನು ನನ್ನ ತಮ್ಮ ಹೀಗೆ ಮಾಡಿಬಿಟ್ಟ ಅಂತ ಬಹಳ ದುಃಖ ವೇದನೆ ಆಗೋಯ್ತು. ಬಹಳ ದುಃಖದ ವೇದನೆಯಿಂದ ಅವನಿಗೆ ವೈರಾಗ್ಯ ಆಗೋಯ್ತು ಸಂಸಾರದಿಂದ. ಯಾರಿಗೆ? ಅಗ್ನಿಭೂತಿಗೆ. ಅಗ್ನಿಭೂತಿಗೆ ವೈರಾಗ್ಯ ಆಗಿ ಹೋಯ್ತು. ಅಗ್ನಿಭೂತಿ ಹೋಗಿ ದೀಕ್ಷೆ ತಗೊಂಬಿಟ್ಟ. ಎಲ್ಲಿ? ಯಾರ ಕಡೆಗೆ? ಸೂರ್ಯಮಿತ್ರ ಮಹಾರಾಜರ ಕಡೆಗೆ ದೀಕ್ಷೆ ತಗೊಂಡ. ಆವಾಗ ನೋಡ್ರಿ ಪರಿಸ್ಥಿತಿ ಏನಾಯ್ತು ಕೇಳಿ. ಅಗ್ನಿಭೂತಿ ಮುನಿ ಆಗಿಬಿಟ್ರು. ಮನೇಲಿ ಹೆಂಡತಿ ಇದ್ಲು ಸೋಮದತ್ತ. ಯಾರ್ದ? ಅಗ್ನಿಭೂತಿಯ ಹೆಂಡತಿ. ಏನೇನು ಕಥೆಗಳು ಆಗ್ತಾವೆ ನೋಡ್ರಿ. ಅಗ್ನಿಭೂತಿಯ ಹೆಂಡತಿ ಸೋಮದತ್ಲ ಇದ್ಲು ನೋಡ್ರಿ. ಸೋಮದತ್ತ ವಾಯುಭೂತಿಗೆ ಅಂದ್ಲು. ವಾಯುಭೂತಿಗೆ ಅಂದರೆ ಅಗ್ನಿಭೂತಿಯ ತಮ್ಮ ವಾಯುಭೂತಿಗೆ ಅಂದ್ಲು ಹೋಗಿ, ನೋಡಿ ನೀವು ಹೀಗೆ ಮಾಡಬಾರ್ದಾಗಿತ್ತು, ಮುನಿ ನಿಂದೆ ಮಾಡಬಾರ್ದಾಗಿತ್ತು, ನೀವು ಹೀಗೆಲ್ಲ ಮಾಡಿದ್ರಿ ಅಂತ, ನೀವು ಜಗಳ ಮಾಡಿದ್ರಿ ಅಂತ ನಮ್ಮ ಮನೆಯವರಿಗೆ ಅಂದರೆ ನಮ್ಮ ಗಂಡನಿಗೆ ವೈರಾಗ್ಯ ಆಗಿ ಹೋಯ್ತು. ಅವರು ದೀಕ್ಷೆ ತಗೊಳಕ್ಕೆ ಅಂತ ಹೋಗ್ಬಿಟ್ರು. ನಡ್ರಿ ಹೋಗೋಣ, ನೀವು ಹೋಗಿ ನಿಮ್ಮ ಅಣ್ಣನಿಗೆ ಏನಾರು ಒಂದು ಸ್ವಲ್ಪ ಹೇಳ್ರಿ, ಅವ್ರನ್ನ ದೀಕ್ಷೆ ತೊಗೊಳ್ಳೋದು. ಅಕಸ್ಮಾತ್ ಅವ್ರು ಏನಾರು ದೀಕ್ಷೆ ಇನ್ನೂ ತಗೊಂಡಿಲ್ಲ ಅಂತ ಅಂದರೆ ದೀಕ್ಷೆ ತಗೊಳಕ್ಕೆ ಹೋಗ್ಯಾರೆ. ಅಕಸ್ಮಾತ್ ಏನಾರು ತಗೊಂಡಿಲ್ಲ ಅಂದರೆ ಅವ್ರನ್ನ ಹೆಂಗಾರು ಮಾಡಿ ಸಮಾಧಾನ ಮಾಡಿ ನಾವು ವಾಪಸ್ ಕರ್ಕೊಂಬರೋಣ ನಮ್ಮ ಮನೆಯವ್ರನ್ನ. ನೀವು ಹಿಂಗೆ ಮಾಡಬೇಡ್ರಿ, ಮುನಿರಾಜರಿಗೆ ನಮಸ್ಕಾರ ಮಾಡಿರಿ ಅಂತ ಅಂದ್ಲು. ಯಾರು? ಅತ್ತಿಗೆ. ಯಾರಿಗೆ? ಮೈದನನಿಗೆ. ಅಂದರೆ ಯಾರ್ಯಾರು? ನೀವು ಕತೆ ವ್ಯತ್ಯಾಸ ಆಗ್ತಿಲ್ಲಲ್ಲ, ಗೊತ್ತಿತ್ತಲ್ಲ ಎಲ್ಲ. ಅಗ್ನಿಭೂತಿಯ ಹೆಂಡತಿ ಯಾರಿಗಂದ್ಲು? ವಾಯುಭೂತಿಗೆ. ವಾಯುಭೂತಿ ಮತ್ತು ಅದಕ್ಕೆ ಜಗಳ ಮಾಡ್ದ. ಕೆಟ್ಟ ಸ್ವಭಾವ ಇತ್ತು, ಭಾರಿ ಜಗಳ ಮಾಡ್ದ ಅತ್ತಿಗೆ ಹತ್ರ, ಅಣ್ಣನ ಹೆಂಡತಿ ಹತ್ರ ಭಾಳ ಜಗಳ ಮಾಡ್ದ. ಜಗಳಕ್ಕೆ ಜಗಳ ಬೆಳೀತಾ ಇವಳು ಅಂದ್ಲು. ಯಾರ? ಸೋಮದತ್ತ. ನಿಮ್ಮ ಕಡೆಯಿಂದನೇ ಎಲ್ಲ ಆಗಿರೋದು, ನಿಮ್ಮ ಕಡೆಯಿಂದನೇ ಎಲ್ಲ ಹಾಳಾಗೋಯ್ತು, ನಿಮ್ಮ ಕಡೆಯಿಂದನೇ ಎಲ್ಲ ನನ್ನ ಗಂಡ ಹೀಗಾಗಿ ಹೋದ್ರು ಎಲ್ಲನು. ಅಷ್ಟೊತ್ತಿಗೆ ಇವನಿಗೆ ಸಿಟ್ಟು ಬಂದವನು ಜಗಳ ಮಾಡಿ ಅವಳಿಗೆ ಕಾಲಿನಲ್ಲಿ ಒದ್ದು ಬಿಟ್ಟ. ಅತ್ತಿಗೆಗೆ, ಅಣ್ಣನ ಹೆಂಡತಿಗೆ ಕಾಲಿನಲ್ಲಿ ಒದ್ದ. ಯಾರು? ವಾಯುಭೂತಿ. ವಾಯುಭೂತಿ ಒದ್ದುಬಿಟ್ಟ. ಆವಾಗ ಅವಳು ಪಾಪ ಆ ಸಮಯದಲ್ಲಿ ಅಬಲ ಇದ್ಲು. ಯಾರು? ಸೋಮದತ್ತ. ಮರ್ಮಭೇದಿ ವಚನಗಳನ್ನು ಕೇಳಿಕೊಂಡು ಕೂಡ ಅವಳು ವಿರೋಧ ಮಾಡೋಕ್ಕಾಗಲ್ಲ. ಅಷ್ಟು ಭಾರಿ ಸಿಟ್ಟು ಬಂದರೂ ಕೂಡ ಯಾವುದೇ ರೀತಿ ಸೇಡು ಅವನ ಮೇಲೆ ವಾಪಸ್ ತೀರಿಸ್ಕೊಳ್ಳಿಕ್ಕಾಗಲ್ಲ. ಅವನಿಗೇನು ಬಡಿಯೋದಕ್ಕಾಗಿಲ್ಲ. ಆದರೆ ಅದೇ ಸಮಯದಲ್ಲಿ ಅವಳು ಸ್ಪಷ್ಟವಾಗಿ ಹೇಳಲು. ಯಾರೋ? ಸೋಮದತ್ತ. ಈ ಸಮಯದಲ್ಲಿ ನಾನು ಅಬಲೆ ಇದ್ದೀನಿ, ಸ್ತ್ರೀ ಇದ್ದೀನಿ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ನನಗೆ ನೀನು ಕಾಲಿನಲ್ಲಿ ಒದ್ದಿದ್ಯಾ, ಆದರೆ ನೀನು ಯಾವ ಕಾಲಿನಲ್ಲಿ ಒದ್ದಿದ್ಯಾ ಆ ಕಾಲುಗಳನ್ನು ನಾನು ಎಲ್ಲ ಪುಡಿ ಮಾಡಿಬಿಡ್ತೀನಿ. ಆ ಕಾಲುಗಳನ್ನು ನಾನು ತಿಂದು ಬಿಡ್ತೀನಿ. ಆ ಕಾಲುಗಳ ರಕ್ತವನ್ನು ನಾನು ಕುಡಿದು ಬಿಡ್ತೀನಿ. ನಾನು ನನ್ನ ಸೇಡನ್ನು ಈ ಜನ್ಮದಲ್ಲಿ ಆಗಿಲ್ಲ ಅಂದರೆ ಪರವಾಗಿಲ್ಲ, ಯಾವುದಾದ್ರೂ ಒಂದು ಜೀವನದಲ್ಲಿ, ಯಾವುದಾದ್ರೂ ಒಂದು ಜನ್ಮದಲ್ಲಿ ನಾನು ಯಾವುದಾದ್ರೂ ರೂಪದಲ್ಲಿ ಬಂದು ನಿನ್ನ ಕಾಲುಗಳನ್ನು ರಕ್ತ ಕುಡಿದು ಬಿಡ್ತೀನಿ ಅಂತ ನಿಧಾನ ಬಂದು ಮಾಡಿಬಿಟ್ಲು. ಯಾರು? ಸೋಮದತ್ತ.
ನೋಡ್ರಿ ಎಷ್ಟು ವಿಶೇಷ ಕಥೆಗಳು ಆಗ್ತವೆ. ಎಲ್ಲೇ ಸಿಟ್ಟು, ಎಲ್ಲಿಗೆ ಹೋಗಿ, ಯಾವಾಗ ಬಂದು, ಏನಾಗಿ ಏನು ಉಪದ್ರ ಕೊಡ್ತದೆ ನಮ್ಮನ್ನು, ಯಾವಾಗ ನಮ್ಮನ್ನು ದುರ್ಗತಿಗೆ ಕಳಿಸ್ತದೆ ಅನ್ನೋದು ಗೊತ್ತಾಗೋದಿಲ್ಲ ಬಂಧುಗಳೇ. ಭಾಳ ವಿಶೇಷ, ಭಾರಿ ವಿಶೇಷ. ಹೀಗಾಯಿತು. ಇನ್ನು ನೋಡ್ರಿ, ಒಂದು ಕೈಯಲ್ಲಿ ಕೊಡು, ಇನ್ನೊಂದು ಕೈಯಲ್ಲಿ ತಗ ಅನ್ನೋದು ಒಂದು ಗಾದೆ ಇದೆ. ಹಾಗೆ ಆಗೋಯ್ತು. ಆ ಕಡೆ ಸೋಮದತ್ತ ಆ ರೀತಿ ಮಾಡಿಕೊಂಡು ನಿಧಾನ ಬಂದ್ ಮಾಡಿಕೊಂಡು, ಅದನ್ನು ಅರ್ಥಜ್ಞಾನ ನಿಧಾನ ಬಂದ ಅಂತಾರೆ. ಅದು ಶಾಸ್ತ್ರದ ವಿಷಯ ಐತಿ, ಅದನ್ನೇನು ಜಾಸ್ತಿ ಹೇಳಲ್ಲ ನಾನಿಲ್ಲಿ. ಅವಳು ದುರ್ಗತಿಗೆ ಹೋಗ್ಲಿ ಆ ಕಡೆ. ಹಾಂ, ಇಲ್ಲಿ ಈಗೇನಾಯ್ತು ಕೇಳ್ರಿ. ಈ ಕಡೆಯಿಂದ ಕೊಡು, ಆ ಕಡೆಯಿಂದ ತಗ, ಇಲ್ಲ ಈ ಕೈಯಿಂದ ಕೊಡು, ಆ ಕೈಯಿಂದ ತಗ ಅನ್ನೋ ಲೆಕ್ಕದಲ್ಲಿ ಹೋಯ್ತು ಕತೆ. ಯಾರ್ದ? ವಾಯುಭೂತಿದು. ವಾಯುಭೂತಿ ಮುನಿನಿಂದ ಮಾಡಿರೋಂಥ ತೀವ್ರ ಪಾಪಕರ್ಮ ತಕ್ಷಣಕ್ಕೆ ಉದಯ ಬಂದ್ಬಿಡ್ತು. ಖಾಲಿ 7 ದಿವಸದಕ್ಕಾಗಲೇ ಅವನ ಶರೀರ ಸಂಪೂರ್ಣ ಕೊಳತು ಹೋಯ್ತು. ಅಂದರೆ ಕುಷ್ಠರೋಗದಿಂದ ಕೊಳತು ಎಲ್ಲ ರಕ್ತ, ಕೀವು ಎಲ್ಲ ಕೆಳಗಡೆ ಬೀಳೋದಕ್ಕೆ ಶುರುವಾಯಿತು. ನೋಡ್ರಿ, ಯಾರ್ದ? ಹಾಂ, ವಾಯುಭೂತಿದು. ವಾಯುಭೂತಿ ಸತ್ತೋಗ್ಬಿಟ್ಟ, ಭಯಂಕರ ದುಃಖದಲ್ಲಿ ಸತ್ತೋಗ್ಬಿಟ್ಟ. ಸತ್ತು ಹೋಗಿ ಕೌಸುಂಬಿಯಲ್ಲಿ ಒಂದು ಕತ್ತೆ ಮರಿಯಾಗಿ ಹುಟ್ಟದ. ಆ ಕತ್ತೆ ಮರಿ ಮತ್ತೆ ಸತ್ತೋಯ್ತು. ಕಾಡಿನಲ್ಲಿ ಹೋಗಿ ಹಂದಿಯ ಮರಿಯಾಗಿ ಹುಟ್ಟದ. ಅಲ್ಲಿ ಅದು ಮತ್ತೆ ಸತ್ತೋಯ್ತು. ಚಂಪಾಪುರಿಯಲ್ಲಿ ಚಾಂಡಾಲರ ಮನೆಯಲ್ಲಿ ನಾಯಿಯಾಗಿ ಹುಟ್ಟದ. ಆ ನಾಯಿ ಏನೋ ಆಗಿ ಮತ್ತೆ ಸತ್ತೋಯ್ತು. ಚಂಪಾಪುರಿಯಲ್ಲಿ ಬೇರೆ ಒಬ್ಬ ಚಾಂಡಾಲನ ಮನೆಯಲ್ಲಿ ಒಂದು ಹುಡುಗಿ ಆಗಿ ಹುಟ್ಟಿತು. ಆ ಹುಡುಗಿ ಕಣ್ಣಿನಲ್ಲಿ ಕುರುಡಿ ಇದ್ಲು, ಕುರುಡಿ. ಇವಳ ಎಲ್ಲ ಶರೀರ ಎಲ್ಲ ವಾಸನೆ ಬರ್ತಾ ಇತ್ತು. ಹತ್ತಿರ ಯಾರು ಹೋಗ್ತಾ ಇರಲಿಲ್ಲ. ತಂದೆ ತಾಯಿಗಳು ಈ ಹುಡುಗಿಯನ್ನು ಬಿಟ್ಬಿಟ್ರು. ಹೀಗೆ ದಿನಗಳು ನಡೀತಾ ಇದ್ದು. ಅವಾಗ ಜಂಬೂ ಮರ ಅಂತ ಒಂದು ಬರ್ತಾವಲ್ಲ ನೋಡ್ರಿ, ಜಂಬೂ ನೇರಳೆ ಹಣ್ಣು ಹಂಗಿಂಗೆ ಅಂತಾರಲ್ಲ, ಅದೊಂದು ಮರ ಬರ್ತದೆ ನೋಡ್ರಿ. ಆದ್ರ ಕೆಳಗಡೆ ಇವಳು ಕುರುಡಿ, ಶರೀರದಿಂದ ದುರ್ಗಂಧ ಬರ್ತಾಯಿದೆ, ಕುರುಡಿ. ಅದರ ಕೆಳಗಡೆ ಆ ಜಂಬೂ ನೇರಳೆ ಕೆಳಗಡೆ ಬಿದ್ದಿದ್ವಪ್ಪ ಹಣ್ಣುಗಳು. ಅದನ್ನು ಆರಿಸಿ ತಿಂತಾ ಇದ್ಲು. ಹೊಟ್ಟೆಗೆ ಏನು ಇರಲಿಲ್ಲ ಪಾಪ. ಇಷ್ಟೊತ್ತಿಗಾಗಲೇ ಭಾಳ ವರ್ಷ ಹೋಗಿತ್ತು. ಈ ವಾಯುಭೂತಿ ಸತ್ತು ಭಾಳ ವರ್ಷ ಆಗಿ ಹೋಯ್ತಲ್ಲ. ಈಗ ಎಷ್ಟೋ ಸರ್ತಿ ಹಂದಿಯಾಗಿ, ನಾಯಿಯಾಗಿ, ಏನೇನೋ ಆಗಿ ಹುಟ್ಟಿದ್ನಲ್ಲ. ಸುಮಾರು ವರ್ಷಗಳು ಹೋತು ನೋಡ್ರಿ ಇದ್ರೊಳಗಡೆ. ಇಷ್ಟ ಆದ ನಂತರ ಇದನ್ನು ಈಗ ಏನಾಗಿತ್ತು ನಿಮಗೆ ಗೊತ್ತಲ್ಲ, ಕತೆ ಕೇಳಿದ್ರಲ್ಲ. ಆ ಜಂಬೂ ವೃಕ್ಷದ ಕೆಳಗಡೆ ಆ ಹಣ್ಣುಗಳನ್ನು ತಿಂತ ಅದು ಜೀವನ ಮಾಡ್ತಾ ಇದೆ ಹುಡುಗಿ. ಯಾರ ಜೀವ? ವಾಯುಭೂತಿಯ ಜೀವ. ನೋಡಿ, ಈ ಸಮಯದಲ್ಲಿ ಆ ದಾರಿಯಲ್ಲಿ ಸೂರ್ಯಮಿತ್ರ ಮುನಿ ಮತ್ತು ಅಗ್ನಿಭೂತಿ ಮುನಿ ಇಬ್ಬರೂ ಕೂಡ ಯಾರಿದ್ರು? ಗುರು ಶಿಷ್ಯ ಇದ್ರು. ಇವ್ರು ಗೊತ್ತಲ್ಲ ನಿಮಗೆ ಹಿಂದಿನ ಕತೆ. ಹಾಂ, ಇವರು ಆ ರಸ್ತೆಯಲ್ಲಿ ಬಂದಾಗ ಅಗ್ನಿಭೂತಿ ಮುನಿ ಆ ಕಡೆ ಇಲ್ಲಿ ನೋಡಿದ್ರು. ಈ ಹುಡುಗಿ ಏನೋ ತಿಂತಿದ್ದಾಳೆ. ಮರಗಳ ಕೆಳಗಡೆ ಬಿದ್ದ ಹಣ್ಣುಗಳನ್ನು ಆರಿಸಿ ತಿಂತಿದ್ದಾಳೆ, ಕುರುಡಿದ್ದಾಳೆ. ಆದರೆ ಅದು ಅವಳನ್ನು ನೋಡಿ ಹೃದಯದಲ್ಲಿ ಅವರಿಗೆ ಸ್ವಲ್ಪ ಮೋಹ ಪರಿಣಾಮ ಆಯಿತು, ಸ್ವಲ್ಪ ಕರುಣಾಭಾವ ಆಯಿತು. ಯಾರಿಗೆ? ಅಗ್ನಿಭೂತಿ ಮುನಿಗೆ. ಅವಾಗ ದೊಡ್ಡ ಮುನಿಗಳಿದ್ರಲ್ಲ, ಯಾರು? ಹಾಂ, ಸೂರ್ಯಮಿತ್ರ ಮುನಿಗೆ ಕೇಳಿದ್ರು. ಇವ್ರು ಕೇಳಿದ್ರು, ಅಗ್ನಿಭೂತಿ ಮುನಿ ಕೇಳಿದ್ರು, ಹೇ ಗುರು ಮಹಾರಾಜ್, ನನಗೆ ಆ ಮಗುವನ್ನು ನೋಡಿ ಹೃದಯದಲ್ಲಿ ಕರುಣಾಭಾವನೆ ಬರ್ತದೆ. ಯಾಕೆ? ಅವಧಿ ಜ್ಞಾನದಿಂದ ಸಂಪನ್ನರಾದ ಸೂರ್ಯಮಿತ್ರ ಮುನಿರಾಜ ಅಂದರು, ಹೇ ಅಗ್ನಿಭೂತಿ ಮುನಿರಾಜ್, ಇದು ನಿಮ್ಮ ವಾಯುಭೂತಿಯ ಜೀವ ಇದೆ. ಹಾಂ, ವಾಯುಭೂತಿಯ ಜೀವ ಇದೆ. ಧರ್ಮದ ನಿಂದೆ ಮಾಡಿ, ಪಾಪಕರ್ಮವನ್ನು ಸಂಗ್ರಹ ಮಾಡಿ, ಪಶು ಪರ್ಯಾಯದಲ್ಲಿ ಹೋಗಿ, ಅದೇ ಚಾಂಡಲ ಪರ್ಯಾಯದಲ್ಲಿ ಹೋಗಿ ಈಗ ಬಂದು ಈ ರೀತಿ ಜೀವನ ಮಾಡ್ತಾ ಇದೆ. ಅದು ನಿಮ್ಮ ತಮ್ಮನ ಜೀವ ಇದೆ ಅಂತ ಹೇಳಿದರು. ಆವಾಗ ಕರುಣಾಬುದ್ಧಿಯಿಂದ, ಧರ್ಮ ಪ್ರೇಮದಿಂದ ಅವರು ಏನು ಮಾಡಿದ್ರು? ಅಗ್ನಿಭೂತಿ ಮುನಿ ಇವರಿಗೆ ಧರ್ಮದ ಉಪದೇಶ ಮಾಡಿದ್ರು. ಆ ಧರ್ಮದ ಉಪದೇಶ ಮಾಡಿ ಆ ಜೀವಕ್ಕೆ ವ್ರತಗಳನ್ನು ಕೊಟ್ಟರು. ಅಣುವ್ರತವನ್ನು ಧಾರಣ ಮಾಡಿ ಆ ಜೀವ ಏನು ಮಾಡ್ತು? ಅವಾಗ ಈಗ ವಾಯುಭೂತಿಯ ಜೀವ ಸತ್ತು ಹೋಗ್ಬಿಟ್ಟು ತಪಸ್ಸಿನ ಪ್ರಭಾವದಿಂದ ಚಂಪಾಪುರಿಯಲ್ಲಿ ನಾಗಶರ್ಮ ಅನ್ನುವ ಬ್ರಾಹ್ಮಣ ಇದ್ದ. ಅವನಿಗೆ ನಾಗಶ್ರೀ ಅನ್ನುವಂಥ ಕನ್ಯೆಯಾಗಿ, ಹುಡುಗಿಯಾಗಿ ಹುಟ್ಟಿದ. ಆ ನಾಗಶ್ರೀ ಕನ್ಯೆ ಧರ್ಮದಲ್ಲಿ ಆ ಕಡೆ ಎಲ್ಲ ಹೋಗ್ತಾ ಇದ್ಲು. ಅವಳಿಗೆ ಧರ್ಮದ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾಗಶ್ರೀ ಕನ್ಯೆಯಾಗಿ ಹುಟ್ಟಿದ್ಲು. ಇನ್ನೊಂದು ಸರ್ತಿ ಅವಳಿಗೆ ಇವರದ್ದೇ ಉಪದೇಶ ಕೇಳುವಂಥ ಅವಕಾಶ ಸಿಕ್ತು. ಯಾರ್ದು? ಸೂರ್ಯಮಿತ್ರ ಮುನಿ, ಅಗ್ನಿಮಿತ್ರ ಮುನಿಯ ಉಪದೇಶ ಕೇಳುವ ಅವಕಾಶ ಸಿಕ್ತು. ಅವಳು ಸಂಯತ್ವವನ್ನು ಗ್ರಹಣ ಮಾಡಿ ಅಣುವ್ರತನ ಧಾರಣೆ ಮಾಡಿದ್ಲು. ನಾಗಶ್ರೀ ಅಣುವ್ರತಗಳನ್ನ ಧಾರಣೆ ಮಾಡಿ
ಆವಾಗ ಮುನಿರಾಜ ಅಂದರು, ನಿಮ್ಮ ಅಪ್ಪ ಏನಾರ ವಿರೋಧ ಮಾಡಿದ್ರೆ ಈ ವ್ರತಗಳನ್ನು ನನಗೆ ವಾಪಸ್ ಕೊಟ್ಟು ಹೋಗು ನೀನು ಬಂದು ಅಂತ ಹೇಳಿದ್ರು. ಆದರೆ ಅಪ್ಪ ವಿರೋಧ ಮಾಡ್ದ ಕೂಡ, ನಾಗಸರಿಗೆ ಅಪ್ಪ ಭಾಳ ವಿರೋಧ ಮಾಡ್ದ ಮನೇಲಿ, ನೀನು ಯಾಕೆ ವ್ರತ ತಗೊಂಬಂದೆ ದಿಗಂಬರ ಮುನಿ ಹತ್ರ ಹಾಗೆ ಹೀಗೆ ಅಂತೇಳಿ. ಆದರೆ ಅವಳು ಅದನ್ನೆಲ್ಲ ಆಯ್ತಪ್ಪ, ಹಾಗಿದ್ರೆ ನಾವು ಮುನಿ ಮಹಾರಾಜರ ಹತ್ರ ಹೋಗಿ ನಮ್ಮ ವ್ರತಗಳನ್ನ ವಾಪಸ್ ಕೊಟ್ಟು ಬರೋಣ ಅಂತ ಕರ್ಕೊಂಬಂದ್ಲು. ಬರೋತ್ತಿಗೆ ದಾರಿಲಿ ಒಂದೊಂದೇ ಘಟನೆಗಳಾಗ್ತಾ ಇತ್ತು. ಆವಾಗ ನಾಗಶ್ರೀ ಹೇಳ್ತಾ ಬಂದ್ಲು ಅಪ್ಪನಿಗೆ, ಅಪ್ಪ, ಈ ಎಲ್ಲ ಘಟನೆಗಳ ಬಗ್ಗೆ ನನಗೆ ಆಗಬಾರ್ದು ನನ್ನ ಜೀವನದಲ್ಲಿ ಇಂಥ ದುರ್ಘಟನೆಗಳು ಅಂತ ಹೇಳಿ ನಮಗೆ ಮುನಿರಾಜರು ವ್ರತ ಕೊಟ್ಟಿದ್ದಾರೆ ಅಂತ 5 ಅನುವ್ರತಗಳನ್ನು ಅವಳು ಸಿದ್ಧ ಮಾಡಿಬಿಟ್ಲು ಅಪ್ಪನ ಹತ್ರ. ಅಪ್ಪ ಏನೂ ಮಾಡೋಕ್ಕಾಗಿಲ್ಲ. ಹೀಗೆಲ್ಲ ದಿನ ನಡೀತಾ ಇತ್ತು. ಹೀಗೆಲ್ಲ ಆಗಬೇಕಿದ್ರೆ ಒಂದು ಸಲ ವಿಹಾರ ಮಾಡ್ತಾ ಸೂರ್ಯಮಿತ್ರ ಮತ್ತು ಅಗ್ನಿಮಿತ್ರ ಮುನಿರಾಜ್ ಅಗ್ನಿಮಂದಿರ್ ಅನ್ನುವಂಥ ಒಂದು ಪರ್ವತವನ್ನು ಪ್ರವೇಶ ಮಾಡಿದ್ರು. ಅಲ್ಲಿ ತಪಸ್ಸೆ ಮಾಡಿ ಏನಾಯಿತು, ಅವರಿಗೆ ಗಾತ್ಯ ಕರ್ಮವನ್ನು ನಾಶ ಮಾಡಿ ಮತ್ತು ಅಗಾತ್ಯ ಕರ್ಮವನ್ನು ಕೂಡ ನಾಶ ಮಾಡಿ ಅವ್ರಿಗೆ ಏನು ಮಾಡ್ರು, ತ್ರೈಲೋಕ್ಯ ಪೂಜ್ಯ ಪದವಿ ಅಂದರೆ ಸಿದ್ಧ ಭಗವಾನರಾಗ್ಬಿಟ್ರು. ಯಾರ್ಯಾರಾದ್ರೆ ಹೇಳ್ರಿ ಈಗ? ಸೂರ್ಯಮಿತ್ರ ಮತ್ತು ಅಗ್ನಿಭೂತಿ ಇಬ್ಬರು ಮಹಾಮುನಿಗಳು ಮೋಕ್ಷಕ್ಕೆ ಹೋಗ್ಬಿಟ್ರು. ಧನ್ಯ ಜೀವಗಳು ಅವು ತಪಸ್ಸು ಮಾಡಿ ಮೋಕ್ಷಕ್ಕೆ ಹೋಗ್ಬಿಟ್ರು ನೋಡ್ರಿ. ಧನ್ಯ ಆ ಜೀವಗಳೇ ಧನ್ಯ, ಆ ಜೀವಗಳೇ ಪೂಜ್ಯ. ಆ ಜೀವಗಳನ್ನು ಎಷ್ಟು ಪೂಜೆ ಮಾಡ್ರು, ಎಷ್ಟು ಭಕ್ತಿ ಮಾಡ್ರು ಸಾಕಾಗಲ್ಲ. ಆ ಜೀವಗಳೇ ಸಂಸಾರದ 4 ಗತಿ ಚತು ಈ 84 ಲಕ್ಷ ಯೋನಿಯನ್ನು ಇವು ಬಿಟ್ಟು ಈ ಮಹಾ ದುಃಖವನ್ನು ಬಿಟ್ಟು ನೋಡಿ ಆ ಜರಾಮರವಾದ ಸುಖಕ್ಕೆ ಪ್ರಾಪ್ತವಾಗಿಬಿಟ್ಟು ಜೀವಗಳು. ಅಂಥ ಜೀವಗಳೇ ಧನ್ಯ. ಯಾರ್ಯಾರೋ ಸೂರ್ಯಮಿತ್ರ ಮತ್ತು ಅಗ್ನಿಭೂತ ಮಹಾಮುನಿರಾಜರು ಅವರಿಗೆ ಜಯವಾಗಿ ಹೋಗಲಿ, ಅವ್ರು ಹೋಗ್ಬಿಟ್ರಪ್ಪ, ಸಿದ್ಧ ಭಗವಾನರಾದ್ರು. ಇನ್ನು ಮುಂದೆ ಕತೆ ನೋಡೋಣ. ಅವಾಗ ಸೂರ್ಯಮಿತ್ರ ಮತ್ತು ಅಗ್ನಿಮಿತ್ರ ಮುನಿರಾಜರಿದ್ರಲ್ಲ, ಆ ಸಮಯದಲ್ಲಿ ಅವಳಿಗೆ ವ್ರತಗಳನ್ನು ಕೊಟ್ಟಿದ್ರಲ್ಲ, ಅಣುವ್ರತಗಳನ್ನ. ಯಾರಿಗೆ? ನಾಗದತ್ತನಿಗೆ, ಬ್ರಾಹ್ಮಣಿಗೆ. ಅಂದರೆ ಯಾರ ಜೀವ ಇತ್ತಿದು? ವಾಯುಭೂತಿಯ ಜೀವ. ವಾಯುಭೂತಿಯ ಜೀವ ಇದೇ ರೀತಿ ಧರ್ಮವನ್ನು ಗ್ರಹಣ ಮಾಡಿ ನೋಡ್ರಿ. ಈಗ ಅದು ತಪಸ್ಸನ್ನು ಮಾಡ್ತಾ ಶಕ್ತಿ ಅನುಸಾರ ತಪಸ್ಸನ್ನು ಮಾಡ್ತಾ ಎಲ್ಲ ಪರ್ಯಾಯದಲ್ಲಿ ಓಡಾಡ್ತಾ ಸ್ವರ್ಗಕ್ಕೆ ಹೋಯ್ತು ನೋಡ್ರಿ. ಆ ಜೀವ ಸ್ವರ್ಗಕ್ಕೆ ಹೋಯ್ತು. ಅಲ್ಲಿ ಹೋಗಿ ಅಂದರೆ ಅಚ್ಯುತ ಸ್ವರ್ಗದಲ್ಲಿ ಹೋಗಿತ್ತು. ಅಲ್ಲಿ ಹೋಗಿ ಇತ್ತು. ಇಲ್ಲಿ ಕಾಲಕ್ರಮೇಣ ಏನಾಯಿತು, ಬಹಳ ಸಮಯದ ನಂತರ ಇಲ್ಲಿ ಅವಂತಿ ದೇಶದಲ್ಲಿ ಸುರೇಂದ್ರ ದತ್ತ ಮತ್ತು ಯಶೋಭದ್ರ ಅನ್ನೋರಿಗೆ ಮಗುವಾಗಿ ಬಂತು ಆ ಜೀವ. ಯಾವ ಜೀವ? ಏನು ಮೊದಲು ನೋಡಿ ವಾಯುಭೂತಿ ಜೀವ ಇತ್ತು ನೋಡ್ರಿ. ಅಗ್ನಿಭೂತಿ ವಾಯುಭೂತಿ ಇದ್ರಲ್ಲ, ಅದನ್ನೇ ಅಗ್ನಿಭೂತಿ ಮೋಕ್ಷಕ್ಕೆ ಹೋದ್ರಲ್ಲ. ವಾಯುಭೂತಿ ಜೀವ ಈಗ ಇಲ್ಲಿ ಬಂತು. ಎಲ್ಲಿ? ನೀವು ಕೇಳಿದ್ರಲ್ಲ ಈಗ, ಅವಂತಿ ದೇಶದಲ್ಲಿ ಸುರೇಂದ್ರ ದತ್ತ ಮತ್ತು ಯಶೋಭದ್ರನಿಗೆ ಮಗುವಾಗಿ ಬಂತು. ಮಗುವಿಗೆ ಹೆಸರಿಟ್ಟರು ಸುಕುಮಾಲ್. ಮಗುವಿಗೆ ಹೆಸರಿಟ್ಟರು ಸುಕುಮಾಲ್. ಸುಕುಮಾಲಿಗೆ ಇಷ್ಟು ಸಂಪತ್ತಿತ್ತು. ಆದರೆ ಸುಕುಮಾಲ್ ಹುಟ್ಟಿದ ತಕ್ಷಣ ಅವ್ರ ಅಪ್ಪ ದೀಕ್ಷೆ ತೊಗೊಂಡು ಮುನಿ ಆಗಿ ಹೋದರು. ಮಾವನು ಒಬ್ಬ ಹೋದರು. ಹೀಗೆಲ್ಲ ಆಗಿತ್ತು. ಆದ್ದರಿಂದ ಎಲ್ಲಿ ಮತ್ತೆ ನನ್ನ ಮಗ ಸುಕುಮಾಲ್ ಕೂಡ ಮುನಿಯಾಗಿ ಹೋಗ್ತಾನೋ ಏನೋ ಅಂಥೇಳಿ ತಾಯಿ ಯಾರು ಯಶೋಭದ್ರ ಭಾಳ ವ್ಯವಸ್ಥಿತವಾಗಿ ಇಟ್ಟಿದ್ಲು ಮಗನಿಗೆ ಯಾವುದೇ ರೀತಿ ದಿಗಂಬರ ಮುನಿಗಳ ದರ್ಶನ ಆಗಬಾರ್ದು, ಆ ರೀತಿ ಜೋಪಾನ ಮಾಡಿ ಇಟ್ಟಿದ್ಲು. ಮತ್ತು ಮಗನಿಗೆ ವಯಸ್ಸಿಗೆ ಬಂದ ತಕ್ಷಣವೇ ಅವಳ ಸೇಟು ಪರಂಪರಾನುಸಾರ ಮಗನಿಗೆ 32 ಜನ ಹುಡುಗಿಯರನ್ನ ಒಳ್ಳೊಳ್ಳೆ ರಾಜಮನೆತನದ ಅತ್ಯಂತ ಅಪ್ಸರೆಯಂತ ಸುಂದರಿಯರಾದ 32 ಜನ ಹೆಣ್ಣು ಮಕ್ಕಳನ್ನ ತಗೊಂಬಂತು ಮದುವೆ ಮಾಡಿಬಿಟ್ಲು. ಅವಳ ಸೇಟು ಪರಂಪರೆಯಲ್ಲಿ ಹಾಗೇ ಇತ್ತು. ಹಿಂದೆ ಎಲ್ಲ ಅವ್ರ ಅಪ್ಪನಿಗೂ 32 ಜನ ಹೆಂಡತಿ, ಇವನಿಗೂ 32 ಜನ ಹೆಂಡತಿ, ಆ ಪರಂಪರೆನೇ ಹಾಗೆ ನಡೀತಿತ್ತದು. ಆದ್ದರಿಂದ ಯಶೋಭದ್ರ ಏನು ಮಾಡಿಬಿಟ್ಲು, 32 ಜನ ಹುಡುಗಿಯರನ್ನ ಒಳ್ಳೆ ಸುಂದರ ಹುಡುಗಿಯರನ್ನ ತಗೊಂಬಂದು ಸುಕುಮಾಲ್ಗೆ ಮದುವೆ ಮಾಡಿದ್ಲು. ಸುಕುಮಾಲ್ ವಿಷಯ ಭೋಗದಲ್ಲಿ ಹಿಂಗೆ ಬಿದ್ದುಬಿಟ್ಟ. ಅವನಿಗೆ ಏನು ಹೊರಗಡೆ ಏನು ಗೊತ್ತಾಗಬಾರ್ದು ಆ ರೀತಿ ವ್ಯವಸ್ಥೆ ಮಾಡಿಬಿಟ್ಲು. ಯಾರು? ಸುಭದ್ರ. ಆದರೆ ಕರ್ಮಯೋಗಗಳು ಏನಾಗ್ತಾವೆ ನೋಡ್ರಿ. ಕರ್ಮವನ್ನು ಯಾರು ನಿಲ್ಸೋಕ್ಕಾಗುತ್ತೆ? ಯಶೋಭದ್ರನ್ನು ನಿಲ್ಸೋಕ್ಕಾಗಲ್ಲ, ಯಾರೂ ನಿಲ್ಸೋಕ್ಕಾಗಲ್ಲ. ಕರ್ಮಯೋಗದಿಂದ ಏನಾಯಿತು, ಒಂದು ದಿನ ಜೈನ ತತ್ವದ ಪರಮ ವಿದ್ವಾನ್ ಅಂದರೆ ಸುಕುಮಾಲನ ಮಾವ, ಬೇರೆ ಯಾರೂ ಅಲ್ಲ, ಸುಕುಮಾಲನ ಮಾವ ಗಣಧರಾಚಾರ್ಯ ಅಂತ ಹೆಸರಿತ್ತು ಅವ್ರದ್ದು. ಗಣಧರಾಚಾರ್ಯ ಅಂತ ಹೆಸರಿತ್ತು. ಅವ್ರಿಗೆ ಗೊತ್ತಾಯಿತು ಸುಕುಮಾಲನ ಆಯುವಿನ ಭಾಳ ಭಾರಿ ಕಡಿಮೆ ಉಳಿದಿದೆ ಅಂತ ಹೇಳಿ ಗೊತ್ತಾಯಿತು. ಅವರು ಮಹಾಲ್ನ ಹಿಂದೆ ಬಂದು ಉದ್ಯಾನವನದಲ್ಲಿ ನಿಂತುಬಿಟ್ರು. ಅಲ್ಲೇ ಚಾತುರ್ಮಾಸ ಸ್ಥಾಪನೆ ಮಾಡಿಬಿಟ್ರು. ಅಷ್ಟೊತ್ತಿಗೆ ಯಶೋಭದ್ರ ಓಡಿ ಹೋಗ್ಬಿಟ್ಲು ಅಲ್ಲಿಗೆ.
ಯಶೋಭದ್ರನ ಅಣ್ಣನೇ ಅಲ್ಲ, ಅಣ್ಣನಿಗೆ ಕೈ ಮುಗಿದು ಹೇಳಲು, ನೀವು ಇಲ್ಲಿಗೆ ಯಾಕೆ ಬಂದ್ರಿ, ಇಲ್ಲಿಗೆ ಬರಬಾರ್ದಾಗಿತ್ತು, ನನ್ನ ಮಗನಿಗೆ ಏನಾರು ಗೊತ್ತಾಗ್ಬಿಡ್ತಾರೆ ಅಂದರೆ, ನಿಮ್ದು ಏನಾರು ಧರ್ಮೋಪದೇಶ ಸಿಕ್ಕಿಬಿಟ್ರೆ, ನನ್ನ ಮಗ ಏನಾರು ಮತ್ತೆ ನನ್ನ ರಾಜ್ಯ ಬಿಟ್ಟು ಓಡೋಗ್ಬಿಟ್ರೆ ನಾನು ಮಾಡಲಿ ಏನು ಮಾಡಲಿ ಅಂತ ಭಾಳ ಆಳದಿಕ್ಕೆ ಶುರು ಮಾಡಲು. ಯಾರು? ಯಶೋಭದ್ರ. ಆದರೂ ಕೂಡ ಅಲ್ಲಿ ಚಾತುರ್ಮಾಸ ಸ್ಥಾಪನೆ ಆಗಿಬಿಟ್ಟಿತ್ತು ಅವ್ರದ್ದು. ಆದ ಕಾರಣದಿಂದ ಅವರಲ್ಲಿ ಮೌನವಾಗಿ ಇದ್ದರು, ಏನು ಹೇಳಕ್ಕೆ ಹೋಗಿಲ್ಲ. ಚಾತುರ್ಮಾಸ ಮುಗಿತಾ ಬಂತು. ಈಗ ನೋಡ್ರಿ, ಮುಗಿತಾ ಬಂತು. ಅವಾಗ ಅವರು ಉಚ್ಚ ಸ್ವರದಲ್ಲಿ ಲೋಕಪ್ರಜ್ಞಪ್ತಿ ಪಾಠ ಶುರು ಮಾಡಿದ್ರು ನೋಡ್ರಿ. ಲೋಕಪ್ರಜ್ಞಪ್ತಿಯ ಪಾಠ ಅದು ಕರ್ಣಾನುಯೋಗದ ಪಾಠ ಆಯ್ತದ. ಅದರೊಳಗಡೆ ಏನಾಗುತ್ತೆ ಅಂದರೆ, ಈ ನರಕ, ಮಧ್ಯಲೋಕ, ಅಸಂಖ್ಯಾತ ದ್ವೀಪ ಸಮುದ್ರಗಳು, ಇನ್ನು ಮೇಲೆ ಸ್ವರ್ಗಗಳು, ಮತ್ತು ಅಲ್ಲಿಯ ಆಯು, ಅಲ್ಲಿಯ ಶರೀರ, ಇದೆಲ್ಲ ಇದೆ ಯಾವುದರಲ್ಲಿ? ಲೋಕಪ್ರಜ್ಞಪ್ತಿ. ಆ ಲೋಕಪ್ರಜ್ಞಪ್ತಿಲಿ ಅವರು ಅಚ್ಯುತ ಸ್ವರ್ಗದ ದೇವತೆಗಳ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ರು ನೋಡ್ರಿ. ಅಚ್ಯುತ ಸ್ವರ್ಗದಲ್ಲಿ ಹಿಂಗಿರ್ತಾರೆ ದೇವತೆಗಳು, ಆಯು ಇಷ್ಟಿರುತ್ತೆ, ಇಂಥ ವಿಮಾನ ಇರುತ್ತದೆ, ಇಂಥ ಆಕೃತಿ ಚೈತನ್ಯ ಇರ್ತದೆ, ಇಷ್ಟು ವಿಸ್ತಾರ ಇರ್ತದೆ, ಇಂಥ ಸುಖ ಇದೆ, ಹಿಂಗೆ ಎಲ್ಲ ಹೇಳೋದಕ್ಕೆ ಶುರು ಮಾಡ್ರು. ಯಾವುದರಲ್ಲಿ? ಆ ಲೋಕಪ್ರಜ್ಞಪ್ತಿಯ ವಿಷಯದಲ್ಲಿ, ಅಂದರೆ ಉಚ್ಚ ಸ್ವರದಲ್ಲಿ ಅವರು ಪಾಠ ಮಾಡೋದಕ್ಕೆ ಶುರು ಮಾಡ್ರು. ಯಾರು? ಮಹಾಮುನಿ ಗಣಧರಾಚಾರ್ಯ. ಯಾರಿದ್ರು? ಸುಕುಮಲನ ಮಾವನೇ, ಬೇರೆ ಯಾರೂ ಅಲ್ಲ. ಅದು ಸುಕುಮಲನ ಕಿವಿಗೆ ಹೊಡೆದು ಬಿಡ್ತು ನೋಡ್ರಿ. ಭಾಳ ಸುಖವಾಗಿ ಜೀವನ ಮಾಡ್ತಿರೋಂಥ ಸುಕುಮಲನ ಕಿವಿಗೆ ಹೊಡೆದು ಬಿಡ್ತದು. ಹೊಡಿತು. ಆವಾಗ ತಕ್ಷಣವೇ ಅಲ್ಲಿಂದ ತಪ್ಪಿಸ್ಕೊಂಡು ಸುಕುಮಾಲ್ ಹೋಗೇ ಬಿಟ್ರು. ಎಲ್ಲಿಗೆ? ಆ ಸ್ವರ ಎಲ್ಲಿಂದ ಬರ್ತಾಯಿತ್ತು, ಎಲ್ಲಿಂದ ಧ್ವನಿ ಬರ್ತಾಯಿತ್ತು, ಹೋಗೇ ಬಿಟ್ರು ಅಲ್ಲಿಗೆ. ಯಾಕೆ ಅಂದರೆ ಜಾತಿ ಸ್ಮರಣ ಆಗಿಬಿಡ್ತು ಸುಕುಮಾಲ್ನಿಗೆ. ಜಾತಿ ಸ್ಮರಣ ಅಂದರೆ ಹಿಂದಿನ ಭಾವದಲ್ಲಿ ನಾನು ಆ ದೇವಪರ್ಯಾದಲ್ಲಿದ್ದೆ ಅಂತ ಗೊತ್ತಾಯಿತು. ತಕ್ಷಣ ಜಾತಿ ಸ್ಮರಣ ಆಯ್ತು, ತಕ್ಷಣ ಹೋಗಿಬಿಟ್ರು. ಹೋಗೇ ಬಿಟ್ಟ ಸುಕುಮಾಲ್ ಒಂದು ರಾಗಿ ಚುಚ್ಚಿದ್ರು ಕೂಡ ಅವನು ಅಲ್ಲಿ ಕೂರ್ತಾ ಇರಲಿಲ್ಲ. ಅಂತ ಸುಕುಮಾಲ್, ಅಂತ ಏನೇ ಅಷ್ಟು ಸುಖವಾಗಿ ಬೆಳೆದಂಥ ಜೀವ ಸುಕುಮಾಲ್ ಹೋಗಿಬಿಟ್ಟ. ಕಾಲಿನಲ್ಲಿ ಹೋಗಿಬಿಟ್ಟ ಮುನಿಗಳ ಹತ್ರ ಹೋಗಿ, ಯಾರು ಮುನಿ? ಗಣಧರಾಚಾರ್ಯ. ಅವ್ರ ಕಡೆ ಹೋಗಿ ಏನು ಮಾಡ್ದ? ಧರ್ಮೋಪದೇಶ ಕೇಳ್ದ. ಆವಾಗ ಮುನಿ ಅಂದರು, ಹೇ ಸುಕುಮಾಲ್, 3 ದಿವಸದ ಆಯು ಉಳಿದಿದೆಯಪ್ಪ, ಇನ್ನು ನೀನು ಏನು ಮಾಡೋನು, ಕಾಲಿನಿಂದು 3 ದಿವಸದ ಆಯು ಉಳಿದಿದ್ದೇನೆ ಅಂತ ಹೇಳಿದ್ರು ಅವರು ಗಣಧರಾಚಾರ್ಯ. ಆವಾಗ ಇಷ್ಟು ವೈರಾಗ್ಯ ಆಯಿತು ಜೀವಕ್ಕೆ. ಯಾರಿಗೆ? ಸುಕುಮಾಲಿಗೆ. ಇಷ್ಟು ವೈರಾಗ್ಯ ಆಯಿತು. ಎಲ್ಲ ಹಿಂದಿಂದ ಎಲ್ಲ ನೆನಪಿಗೆ ಬಂದೋಯ್ತು. ಹಿಂದೆ ನಾನು ಸ್ವರ್ಗದಲ್ಲಿ ಇದ್ದೆ, ಮತ್ತು ಅದಕ್ಕಿಂತ ಹಿಂದೆ ನಾನು ಏನಾಗಿದ್ದೆ? ವಾಯುಭೂತಿ. ನನ್ನ ಅಣ್ಣ ಇದ್ದರು ಅಗ್ನಿಭೂತಿ. ಆವಾಗ ನಮ್ಮ ಮಾವ ಮುನಿಯಾಗಿದ್ದರು, ಸೂರ್ಯಮಿತ್ರರು. ಅವರಿಗೆ ನಾವು ಅಪಮಾನ ಮಾಡಿಬಿಟ್ಟು ಅವ್ರಿಗೆ ನಾವು ನಿಂದೆ ಮಾಡಿದು. ನಾನು ನಿಂದೆ ಮಾಡಿರೋ ಕಾರಣದಿಂದ ನಾನು ಎಷ್ಟು ದುರ್ಗತಿಗಳಲ್ಲಿ ದುಃಖ ಅನುಭವಿಸಿದೆ, ಎಷ್ಟು ಯೋನಿಯಲ್ಲಿ ನಾನು ಎಷ್ಟು ದುಃಖವನ್ನು ಅನುಭವಿಸಿದೆ. ಹೇ ಭಗವಂತ, ನನಗೆ ಈ ಜೀವನ ಬೇಡಪ್ಪ, ಇದು ನನಗೆ ನಡುಕ ಬರ್ತಾ ಇದೆ ಅಂತ ಅವರು ತೀರ್ಮಾನ ಮಾಡಿಬಿಟ್ರು. ಖಾಲಿ ಸಮಯನೇ ಇಲ್ಲ, ಅಲ್ಲಿ 3 ದಿವಸ ಆಯು ಇದೆ, ಇನ್ನೇನು ಮಾಡೋದ? ತಕ್ಷಣವೇ ದೀಕ್ಷೆ ತಗೊಂಡ್ರು. ಒಂದು ಸ್ವಲ್ಪನೂ ಲೇಟ್ ಆಗಿಲ್ಲ. ಯಾರ ಕಡೆಗೆ? ಗಣಧರಾಚಾರ್ಯ ಮಾಮುನಿ ಹತ್ರ, ಅಂದರೆ ಮಾವನೇ ಇದ್ರಲ್ಲ ಅವ್ರ ಕಡೆ ದೀಕ್ಷೆ ತಗೊಂಡ್ರು. ದೀಕ್ಷೆ ತಗೊಂಡೋಗಿ, ಈಗ ನೋಡಿ, ಇಷ್ಟೋ ತನಕ ಒಂದು ಕಾಲು ಕೂಡ ಮುಳ್ಳು ಮೇಲೆ ಇಟ್ಟಿದ್ದಲ್ಲ. ಮುಳ್ಳನ್ನು ನೋಡೇ ಇಲ್ಲ ಆ ಜೀವ. ಸುಕುಮಾಲ್ ಪರ್ಯದಲ್ಲಿ ಮುಳ್ಳು ಹೇಗಿರ್ತವೆ ಅಂತ ನೋಡಿಲ್ಲ, ಕಲ್ಲುಗಳು ಹೇಗಿರ್ತವೆ ಅಂತ ನೋಡಿಲ್ಲ, ಬಿಸಿ ಹೇಗೆ ನೆಲಕ್ಕೆ ಖಾಲಿ, ಗ್ರೀಷ್ಮ ಕಾಲದಲ್ಲಿ ಕೆಳಗಡೆ ನೆಲಕ್ಕೆ ಕಾಲಿಟ್ಟರೆ ಬಿಸಿ ಗೊತ್ತಿಲ್ಲ. ಥಂಡಿ ಆಗುತ್ತೆ ಶರೀರಕ್ಕೆ, ತಣ್ಣಗಾಗ್ತವೆ, ಗಾಳಿ ಗೊತ್ತಿಲ್ಲ. ಅಂಥ ಸುಖವಾಗಿ ಬೆಳೆದಂಥ ಜೀವ ಇನ್ನು ದೀಪ ಹಚ್ಚಿಟ್ರೆ ಆಗಲ್ಲ, ಕಣ್ಣಲ್ಲಿ ನೀರು ಬರ್ತದೆ ಅವನಿಗೆ. ಅಂಥ ಸುಕುಮಾಲ್, ಅದಕ್ಕೆ ಅವನಿಗೆ ಸುಕುಮಾಲ್ ಅಂತ ಹೆಸರಿಟ್ರು ನೋಡ್ರಪ್ಪ. ಅಂಥ ಸುಕುಮಾಲ್ ಈಗ ನಗ್ನ ದಿಗಂಬರ ಮುನಿಯಾಗಿ ಕೇಶಲೋಚನ ಮಾಡಿ ಮಹಾ ಮುನಿಯಾಗಿ ತಪಸ್ಸಿಗೆ ಹೋಗ್ತಿದ್ದಾರೆ. ಈಗ ಇನ್ನು ತಪಸ್ಸು ಮಾಡೋದಕ್ಕೆ ಎಲ್ಲಿ ಸಮಯ ಇದೆ? ಏನು ತಪಸ್ಸು ಮಾಡಿಕೊಂಡು ಏನು ಮುನಿಯ ಎಲ್ಲ ಕ್ರಿಯೆಗಳನ್ನು ಮಾಡಿಕೊಂಡು ಏನು ಊರಿನಲ್ಲಿ ಆರಕ್ಕೆ ಹೋಗೋದಕ್ಕೆ ಟೈಮ್ ಇದೆ? ಎಲ್ಲಿದೆ? ಟೈಮೇ ಇಲ್ಲ, ಸಮಯ ಇಲ್ಲ ನಿನ್ನ ಕಡೆಗೆ. ಎಷ್ಟು ವರ್ಷ ತಪಸ್ಸು ಮಾಡೋ ಮುನಿ ಆದರೆ ಎಲ್ಲ ರೀತಿಯ ಆಚರಣೆಗಳನ್ನು ಮಾಡ್ಬೋದು. ಆಚಾರಂಗದಲ್ಲಿ ಹೇಳಿದಂಥ ಎಲ್ಲ ಆಚರಣೆಗಳನ್ನು ಮಾಡ್ಬೋದು. ಹಿರಿಯ ಸಮಿತಿ, ಭಾಷಾ ಸಮಿತಿ, ಯಶನ ಸಮಿತಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಆದರೆ ಈ ಸುಕುಮಾಲಿಗೆ ಸಮಯ ಇಲ್ಲ. ಮುನಿಯ ಎಲ್ಲ ರೀತಿಯ ಸ್ವಾಧ್ಯಾಯ ಮಾಡೋದು, ಮುನಿಯ ರೀತಿ ಧರ್ಮೋಪದೇಶ ಮಾಡೋದು, ಮುನಿಯ ರೀತಿ ವಿಹಾರ ಮಾಡೋದು, ಇದಕ್ಕೆ ಮುನಿಯ ರೀತಿ ಆಹಾರಕ್ಕೆ ಹೋಗೋದು, ನಿಯಮಗಳನ್ನ ಹಿಡಿಯೋದು, ಇದಕ್ಕೆಲ್ಲ ಎಲ್ಲಿ ಸಮಯ ಇದೆ? ಸುಕುಮಾಲ್ ಕಡೆಗೆ ಸಮಯ ಇಲ್ಲ. ಸಮಯ ಖಾಲಿಯಾಗಿದೆ. ಇರೋದು ಖಾಲಿ 3 ದಿವಸದ ಸಮಯ. ನೋಡಿ, ಮಹಾಮುಲಿ ಸುಕುಮಾಲ್ದು ಅಂತ ಸಂವಹನ ಇತ್ತು. ವಜ್ರರೋಷವನಾರಸ ಸಂವಹನ. ಮಹಾಮುನಿ ಸುಕುಮಾಲ್ ನಿತ್ರು ನೋಡಿ ತಪಸ್ಸಿ. ಖಾಲಿ ದೀಕ್ಷೆ ಆಗಿದ್ದಷ್ಟೇ ಗುರು ಹತ್ರ. ದೀಕ್ಷೆ ಆಯಿತು, ಅಲ್ಲಿ ಹೋಗಿ ತಪಸ್ಸಿಗೆ ನಿಂತಾಯಿತು.
ಹೋಗಿ ತಪಸ್ಸಿಗೆ ನಿಂತಾಯಿತು. ಆ ಸಮಯದಲ್ಲಿ ನೋಡಿ, ಈಗ ಬಂಧುಗಳೇ, ನಿಮಗೆ ಹಿಂದಿನ ಕಥೆ ನೆನಪಿರಬೇಕು. ಹಿಂದೆ ಏನಾಗಿತ್ತು? ಅಗ್ನಿಭೂತಿ ಮತ್ತು ವಾಯುಭೂತಿ ಇದ್ದಾಗ ಏನಾಗಿತ್ತು? ಆ ಅಗ್ನಿಭೂತಿಯ ಹೆಂಡತಿ ಹೆಸರು ನೆನಪಿದೆ? ಹೆಸರು ನೆನಪಿದೆಯಾ? ಇಲ್ಲ, ಕೇಳಿ ಇಲ್ಲಿ. ಅಗ್ನಿಭೂತಿಯ ಹೆಂಡತಿ ಸೋಮದತ್ತ. ಹಾಂ, ಸೋಮದತ್ತ ಆ ಸಮಯದಲ್ಲಿ ಅಬಲ ಇದ್ಲು. ಅಗ್ನಿಭೂತಿ ಅಂದರೆ ಗಂಡ. ಅಗ್ನಿಭೂತಿ ಗಂಡ ದೀಕ್ಷೆ ತಗೊಂಡ್ರು. ದೀಕ್ಷೆ ತಗೊಳಕ್ಕೆ ಹೋಗಿದ್ದಾರೆ. ಅವ್ರನ್ನ ಹೆಂಗಾರು ಮಾಡಿ ಸಂಭಾಳಿಸಿ ವಾಪಸ್ ಕರ್ಕೊಂಬೋಣ, ನೀವು ಮುನಿನಿಂದೆ ಮಾಡಬಾರ್ದಾಗಿತ್ತು ಅಂತ ವಾಯುಭೂತಿಗೆ ಹೇಳಿದಾಗ ವಾಯುಭೂತಿ ಅವಮಾನ ಮಾಡಿ ಕಾಲಿನಲ್ಲಿ ಒದ್ದಿದ್ದ. ಆ ಸಮಯದಲ್ಲಿ ಆ ಜೀವ ಅಂದರೆ ಸೋಮದತ್ತನ ಜೀವ ನಿರ್ಣಯ ಮಾಡಿತ್ತು, ನಿಧಾನ ಬಂದು ಮಾಡ್ಕೊಂಡಿತ್ತು. ಏನು? ಈ ಜನ್ಮದಲ್ಲಿ ಅಲ್ಲ ಅಂದರೆ ಯಾವುದಾದ್ರೂ ಒಂದು ಜನ್ಮದಲ್ಲಾದರೂ ನಾನು ನಿನ್ನ ಕಾಲಿನ ರಕ್ತವನ್ನು ಕುಡಿದು ಬಿಡ್ತೀನಿ ಅಂತ. ನೋಡಿ, ಈ ಕರ್ಮದ ಸಂಯೋಗಗಳು ಹೇಗಾಗ್ತಾವೆ ನೋಡ್ರಿ. ಎಷ್ಟೋ ಜನ್ಮದ ದುರ್ಗತಿಯ ನಂತರ ಅದು ಎಷ್ಟೋ ಸಾಗರೋಪಮ ಕಾಲ ತಿರುಗಾಡಿದೆ ಅದು ಸಂಸಾರದಲ್ಲಿ. ಯಾರ ಜೀವ? ಸೋಮದತ್ತನ ಜೀವ. ಅದು ಎಷ್ಟು ಅಸಂಖ್ಯಾತ ಭಾವಗಳಾಗಿದ್ದಾವೆ. ಒಂದು ಸಾಗರದಲ್ಲಿ ಎಷ್ಟೆಷ್ಟು ಭಾವಗಳಾಗ್ತಾವೆ. ಅಷ್ಟೆಲ್ಲ ಓಡಾಡಿದ್ರು ಕೂಡ ದ್ವೇಷ ಹೋಗಿಲ್ಲ ಮನಸ್ಸಿನಿಂದ ನೋಡ್ರಿ, ಪಾಪ ಹೋಗಿಲ್ಲ. ಅಷ್ಟೆಲ್ಲ ಓಡಾಡಿ ಈಗ ಎಲ್ಲಿ ಸುಕುಮಾಲ್ ತಪಸ್ಸು ಮಾಡ್ತಿದ್ದಾರೆ ಅಲ್ಲಿ ಚಿರತೆಯಾಗಿ ಹುಟ್ಟಿತ್ತು. ಮರಿಗಳು ಹುಟ್ಟಿದ್ವು, ಅದಕ್ಕೆ 3 ಮರಿಗಳಿದ್ದು. ಆ ಮರಿಗಳನ್ನ ತಗೊಂಡು ಓಡಾಡ್ತಾಯಿತ್ತು. ಈ ಸುಕುಮಾಲ್ ತಪಸ್ಸಿಗೆ ಹೋಗ್ತಾ ಇರ್ಬೇಕಾದ್ರೆ ಏನಾಗಿತ್ತು? ಕಾಲೆಲ್ಲ ಒಡೆದು ಹೋಗಿ ಅದರಿಂದ ರಕ್ತ ಹರಡಿಬಿಟ್ಟಿತ್ತು. ಅವ್ರು ಯಾವಾಗ ಪರ್ವತ ಹತ್ತಿಯಲ್ಲಿ ತಪಸ್ಸಿಗೆ ನಿಂತರು ನೋಡ್ರಿ, ಅದಕ್ಕಿಂತ ಹಿಂದೆ ರಕ್ತ ಎಲ್ಲ ಚೆಲ್ತಾ ಹೋಗಿತ್ತು, ಅಲ್ಲಿ ಬಿದ್ದಿತ್ತು. ಆ ರಕ್ತದ ವಾಸನೆಯನ್ನು ತಗೊಂಡು 3 ಮರಿಗಳನ್ನು ತಗೊಂಡು ಹೋಯ್ತು ನೋಡ್ರಿ. ಇದು ಯಾರ ಜೀವ? ಸೋಮದತ್ತನ ಜೀವ ಹೋಯ್ತು. 3 ಮರಿಗಳನ್ನು ತಗೊಂಡು ಹೋಯ್ತು ಚಿರತೆ. ಹೋಗಿ ನೋಡಿದ ತಕ್ಷಣ ಸಿಟ್ಟು ಬಂತು. ಯಾಕೆ? ಅಷ್ಟು ಜನ್ಮದ ಹಿಂದಿನ ಸಿಟ್ಟು ಈಗ ಬಂತು ನೋಡ್ರಿ. ವಿಚಾರ ಮಾಡ್ರಿ, ಕರ್ಮ ಸಿದ್ಧಾಂತ ಹೇಗಿದೆ. ಯಾರ ಮೇಲೆ ಯಾಕೆ ಸಿಟ್ಟು ಬರುತ್ತೆ ಅಂದರೆ ನಮ್ಗೆ ಯಾಕೆ ಸಿಟ್ಟು ಬರುತ್ತೆ ಅಂತ ಗೊತ್ತಾಗಲ್ಲ, ಏನೋ ಹಿಂದಿನ ಕಾರಣ ಇರ್ತದೆ. ಬಂತು ಅವಳಿಗೆ. ಆವಾಗ ಆ ಮರಿಗಳ ಜೊತೆಗೆ ಸತತವಾಗಿ ಸುಕುಮಾಲ್ ಮುನಿಯನ್ನ 3 ದಿನ ತಿಂತಾ ಇತ್ತು ನೋಡ್ರಿ. ಅದು ಒಂದು ಸೊಳ್ಳೆ ಕಚ್ಚಿದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ. ಇನ್ನು ಆ ಮಹಾಮುನಿ ಸುಕುಮಾಲ್ ಹೇಗೆ ತಡ್ಕೊಂಡಿರ್ಬೇಕು. ಆದರೆ ಆ ಮಹಾಮುನಿ ಸುಕುಮಾಲ್ ಕಿಂಚಿತ್ ಕೂಡ ಅಲ್ಲಾಡಿಲ್ಲ ನೋಡ್ರಿ, ಸ್ವಲ್ಪ ಕೂಡ ಶರೀರವನ್ನು ಅಲ್ಲಾಡಿಸಿಲ್ಲ. ಹೇಗೆ ನಿಂತಿರ್ಬೋದು ಮಹಾಮುನಿ ಸುಕುಮಾಲ್ ಕತೆ ಎಲ್ಲ ಕಡೆ ಆದರ್ಶಪ್ರಾಯವಾಗಿ ಎಲ್ಲರೂ ಹೇಳ್ತಾರೆ ಅದನ್ನು. ಮಹಾಮುನಿ ಸುಕುಮಾಲ್ ಕಥೆಯನ್ನು ಆರಾಧನಾ ಇದು ಭಗವತಿ ಆರಾಧನಾ ಆದಿ ಮಹಾ ಗ್ರಂಥಗಳಲ್ಲಿ ಆಚಾರ್ಯ ಭಗವತರು ಎಲ್ಲ ವರ್ಣನೆ ಮಾಡ್ತಾರೆ. ಯಾಕೆ? ಸಮಾಧಿ ತಗೊಳ್ಳುವಂಥ ಮುನಿರಾಜರು ಮತ್ತು ಯಾರು ಶ್ರಾವಕರು ಇರಲಿ, ಆರಿಕೆ ಇರಲಿ, ಅವರಿಗೆ ಅಂತಿಮ ಸಮಯದಲ್ಲಿ ಸಂಬೋಧನೆ ಮಾಡ್ತಾರಲ್ಲ. ಯಾಕೆಂದರೆ ಭಾಳ ವೇದನೆ ಆಗುತ್ತೆ ಸಮಾಧಿ ತಗೊಂಡ ಸಮಯದಲ್ಲಿ. ಊಟ ನೀರೆಲ್ಲ ಬಿಟ್ಟಿರಬೇಕಾಗುತ್ತೆ, ಶರೀರದ ನಿಶಕ್ತಿ ಹೀಗೆಲ್ಲ ಆದಾಗ ಮಹಾಮುನಿ ಸುಕುಮಾಲ್ರ ಜೀವನ ಚರಿತ್ರೆಯನ್ನು, ಅವರ ಕಥೆಯನ್ನು ಪದೇ ಪದೇ ಹೇಳ್ತಾರೆ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ದೃಢ ಬುದ್ಧಿ ಬರಲಿ ಅಂತ ಮಹಾಮುನಿ ಸುಕುಮಾಲ್ 3 ದಿನದ ತನಕ ಅವು ಬಂದು ತಿಂತಾ ಇದ್ದು. ರಾತ್ರಿ ಆಗಲು ತಿಂದಿದ್ದಾವೆ ನೋಡ್ರಿ, ಹರಿದು ತಿಂದಿದ್ದಾವೆ. ಖಾಲಿ ಮೂಳೆಗಳು ಮಾತ್ರ ಉಳಿದಾವೆ. ಚರ್ಮ ಎಲ್ಲ ಚರ್ಮ ಮಾಂಸ ಖಾಲಿ ಆಗಿ ಹೋಗಿದೆ. ಪೂರ ಶರೀರವನ್ನು ತಿಂದು ಹಾಕಿಬಿಟ್ಟು 3 ದಿನದ ತನಕ. ಅವರ ಆಯು ಎಷ್ಟು ತನಕ ಇತ್ತು ನೋಡ್ರಿ, ಆಟೋ ತನಕ ತಿಂದು ಹಾಕಿದೆವು. ಯಾಕೆ? ಹಿಂದಿನ ಜನ್ಮದ ಸೇಡಿತ್ತು ಆ ರೀತಿ. ಮಹಾಮುನಿ 3 ದಿವಸದ ಆಯು ಮುಗಿಸ್ಕೊಂಡು ಸುಕುಮಾಲ್ ಹೋದ್ರು ಮತ್ತೆ ಸ್ವರ್ಗಕ್ಕೆ ಹೋಯ್ತು ಜೀವ. ಈಗ ಅಹಮಿಂದ್ರ ಪದವಿ ಆದಿ ಮಹಾರುದ್ಧಿದಾರಿ ಪದವಿಗೆ ಹೋಗಿಬಿಡ್ತು ಸುಕುಮಾಲ್ನ ಜೀವ. ಮಹಾಮುನಿ ಸುಕುಮಾಲ್ ಅದು ಯಾವ ರೀತಿ ತಪಸ್ಸು ಮಾಡಿದ್ರು, ಹೀಗೆ ಅವರ ಆಯು 3 ದಿವಸ ಇದೆ ಅಂತ ತಿಳ್ಕೊಂಡು ಆ 3 ದಿವಸದ ಯಾವ ರೀತಿ ತಪಸ್ಸು ಮಾಡಿಕೊಂಡು ಎಷ್ಟೋ ಕರ್ಮಗಳನ್ನು ಖಾಲಿ 3 ದಿವಸದಲ್ಲಿ ಎಷ್ಟು ಕರ್ಮಗಳನ್ನು ನಾಶ ಮಾಡಿದ್ರು ನೋಡ್ರಿ ಅವರು. ಹಾಗೆ ಏನು ಗೊತ್ತಾ, ಅನ್ಯಶಾಸ್ತ್ರಗಳಲ್ಲಿ ಆಚಾರ್ಯರು ಹೇಳ್ತಾರೆ, ಸಮ್ಯಕ್ ಪ್ರಕಾರವಾಗಿ ತಪಸ್ಸು ಮಾಡಿದ 1 ದಿವಸದ ತಪಸ್ಸು ಕೂಡ ಮಹಾಫಲವನ್ನು ಕೊಡುವಂಥದ್ದಾಗ್ತದೆ. ಯಾರು ಸಮ್ಯಕ್ ರೀತಿಯಿಂದ ತಪಸ್ಸು ಮಾಡ್ತಾರೆ, ಗುಪ್ತಿ ಸಹಿತವಾಗಿ, ಮನೋಗುಪ್ತಿ ವಚನಗುಪ್ತಿ ಸಹಿತವಾಗಿ ಯಾರು ತಪಸ್ಸು ಮಾಡ್ತಾರೆ ನೋಡ್ರಿ, ಅದು ಮಹಾನ್ ಫಲವನ್ನು ಕೊಡುವುದಂತ ಆಗುತ್ತದೆ ಅಂತ ಅನ್ಯಶಾಸ್ತ್ರಗಳಲ್ಲಿ ಅನೇಕ ಆಚಾರ್ಯರು ಹೇಳ್ತಾರೆ. ಬಂಧುಗಳೇ, ಈ ಸುಕುಮಾಲ್ ಮುನಿಯ ಕಥೆ ಇಷ್ಟು ಮಾತ್ರ ಅಲ್ಲ, ಇದು ಭಾಳ ವಿಸ್ತಾರ ಇದೆ. ಇದು ಕಮ್ಮಿ ಹೇಳ್ತಾ ಹೋದ್ರೆ ಒಂದು 5-6 ಗಂಟೆ ಕಥೆ ಆಗ್ತದೆ ನೋಡ್ರಿ, ಅಷ್ಟಿದೆ. ಆದರೆ
ಅದು ಅದನ್ನು ನಾನು ಬಹಳ ಸಂಕುಚಿತ ಮಾಡಿ ಬಹಳ ಕಡಿಮೆ ಮಾಡಿ ಅದನ್ನ ನಿಮಗೆ ಹೇಳಿದ್ದೀನಿ ಬಂಧುಗಳೇ. ನೀವು ಸುಕುಮಾಲ್ ಮುನಿಯ ಚರಿತ್ರೆ ಎಲ್ಲರೂ ಸಿಗುತ್ತೆ. ಸುಕುಮಾಲ್ ಮುನಿ ರಾಜರ ಚರಿತ್ರೆ ಇರ್ತದೆ. ನೀವು ಸುಕುಮಾಲ್ ಮುನಿ ಮಹಾರಾಜರ ಚರಿತ್ರೆಯನ್ನು ತಗೊಂಡು ಓದೋದು ಬಹಳ ಒಳ್ಳೆಯದು. ಅದರಲ್ಲಿ ಭಾಳ ವಿಸ್ತಾರವಾದ ಕಥನ ಇದೆ, ಭಾಳ ಸುಂದರವಾದ ಕಥನ ಕೂಡ ಇದೆ. ಮಧ್ಯದಲ್ಲಿ ಎಲ್ಲ ನಾನು ಇದರಲ್ಲಿ ಮಧ್ಯದಲ್ಲಿ ಎಲ್ಲ ಒಳ್ಳೆ ಪಾಯಿಂಟ್ಗಳನ್ನೆಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ. ಭಾಳ ಕಡಿಮೆ ಮಾಡಿ ಅದನ್ನು ನಾನು ಹೇಳಿದ್ದೀನಿ ನಿಮಗೆ. ಭಾಳ ಸೂಕ್ತವಾಗಿ ಭಾಳ ಸ್ವಲ್ಪ ವಿಚಾರಗಳನ್ನು ತಗೊಂಡು ಹೇಳಿದ್ದೀನಿ. ಆದರೆ ನೀವು ವಿಸ್ತಾರದಿಂದ ಓದಿದಾಗ ನಿಮಗೆ ಭಾಳ ಜ್ಞಾನ ಆಗುತ್ತೆ, ಭಾಳ ಶ್ರದ್ಧೆ ಬರ್ತದೆ ಅದ್ರ ಬಗ್ಗೆ. ಆದ್ದರಿಂದ ಬಂಧುಗಳೇ, ನೀವು ಸ್ವಲ್ಪ ಹೇಳಿದ್ದೀನಿ ಅಷ್ಟೇ. ನಿಮಗೆ ವಿಸ್ತಾರವಾದ ಕಥನ ನಿಮಗೆ ಸಿಕ್ಕದಲ್ಲಿ, ಸುಕುಮಾಲ್ ಮಹಾಮುನಿ ರಾಜರ ಚರಿತ್ರೆ ಸಿಕ್ಕದಲ್ಲಿ ತಗೊಂಡು ನೀವು ಓದಲೇಬೇಕು. ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾದ ಚರಿತ್ರೆ ಇದೆ. ಈ ಪ್ರಕಾರವಾಗಿ ಬಂಧುಗಳೇ, ಪೂರ್ವಾಚಾರ್ಯರಿಂದ ರಚಿತವಾದ ಬ್ರಹ್ಮಚಾರಿ ಶ್ರೀ ನೇಮದತ್ತರಿಂದ ಸಂಗ್ರಹಿಸಲಾದ ಆರಾಧನಾ ಕಥಾಕೋಶದಿಂದ ಆಯ್ದು ನಾನು ಈ ಸುಕುಮಾಲ್ ಮಹಾಮುನಿ ರಾಜರ ಕಥೆಯನ್ನು ಹೇಳಿದ್ದೀನಿ. ಮಹಾವೀರ ಭಗವಾನರಿಗೆ ಜಯವಾಗಲಿ.